ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ತಾರಾಮಾಯಿಂದ ಮೆಸೇಜಸ್ನ ತರ್ತಾ ಇದ್ದೀವಿ. ನಾನು ಆ್ಯಕ್ಚುಲಿ ಕಾಳಿಮಾ ಅಥವಾ ದುರ್ಗಮ್ಮ ಅಂತ ಹೇಳಿ ಇಂಟೆನ್ಷನ್ ಸೆಟ್ ಮಾಡೋದಕ್ಕೆ ಕೂತಾಗ ತುಂಬ ಸ್ಟ್ರಾಂಗ್ ಆಗಿ ಬಂದಂಥ ಎನರ್ಜಿ ತಾರಮ್ಮ. ಸೊ ಇನ್ ಕೇಸ್ ನೀವು ಈ ಪರ್ಟಿಕ್ಯುಲರ್ ದೇವಿಯ ಅವತಾರದಲ್ಲಿ ಅಂಥ ಒಂದು ರೆಸನೆನ್ಸ್ ಇಲ್ಲ ಅಥವಾ ನೀವು ಅವ್ರ ಜೊತೆ ಅಷ್ಟೊಂದು ಕನೆಕ್ಟ್ ಮಾಡೋದಿಲ್ಲ ಅಂತಂದರೆ ದಟ್ ಈಸ್ ಟೋಟಲಿ ಫೈನ್. ನಿಮಗೆ ಈ ಸಂದರ್ಭದಲ್ಲಿ ಯಾವ ಒಂದು ದೇವಿಯ ಅವತಾರ ಅಥವಾ ದೇವಿ ಜೊತೆ ನೀವು ಕನೆಕ್ಟ್ ಮಾಡ್ತೀರಾ ಅವರನ್ನು ನಿಮ್ಮ ಗಮನಕ್ಕೆ ತಂದ್ಕೊಳ್ಳಿ. ಬಟ್ ನನಗೆ ಇವಾಗ ಸ್ಟ್ರಾಂಗ್ ಆಗಿ ಎನರ್ಜಿ ಬರ್ತಾ ಇರೋದು ತಾರಮ್ಮ ಎನರ್ಜಿ. ಓಕೆ, ಸೊ ಇವತ್ತಿನ ಮೆಸೇಜಸ್ ಬಂದು ತಾರಮ್ಮಯಿಂದ ಅವರು ನಮಗೆ ಈ ಸಮಯದಲ್ಲಿ ಏನು ಹೇಳಬೇಕು ಅಂತ ಬರ್ತಾ ಇದ್ದಾರೆ. ಯಾಕೆಂದರೆ ನಾರ್ಮಲಿ ನಾನು ಐ ಥಿಂಕ್ ಈ ಚಾನಲಲ್ಲಿ ಯಾವತ್ತೂ ತಾರಾಮನ ಚಾನಲ್ ಮಾಡಿಲ್ಲ ಅಥವಾ ಮೆಸೇಜಸ್ಸು ಜನರಲಾಗಿ ಐ ಹ್ಯಾವ್ ನೆವರ್ ಡನ್ ದಿಸ್. ಸೊ ಇದು ನನ್ನ ಫಸ್ಟ್ ಟೈಮು ತಾರಾಮ ಮೆಸೇಜಸ್ನ ಚಾನಲ್ ಮಾಡ್ತಾ ಇರೋದು. ಸೊ ಐ ಆಮ್ ಆ್ಯಕ್ಚುಲಿ ವೆರಿ ಕ್ಯೂರಿಯಸ್ ಆ್ಯಂಡ್ ಎಕ್ಸೈಟೆಡ್ ಯಾವ ಥರ ಬರುತ್ತೆ ಮೆಸೇಜಸ್ ಅಂತ ಹೇಳಿ. ಸೊ ಲೆಟ್ಸ್ ಸ್ಟಾರ್ಟ್ ಇವತ್ತಿನ ರೀಡಿಂಗ್ನ. ಬಟ್ ಕ್ವಿಕ್ಕಾಗಿ ಅನೌನ್ಸ್ಮೆಂಟು. ಮಾರ್ಚ್ 29ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಡ್ರೀಮ್ ಡಿ ಕೋಡ್ ಅಂತ ಹೇಳಿ ಒಂದು ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಇದು 4 hours ಮಾಸ್ಟರ್ ಕ್ಲಾಸು. ನಮ್ಮ ಕನಸುಗಳ ಬಗ್ಗೆ ಮಾತಾಡ್ತೀವಿ. ನಮ್ಮ ಕನಸು ಬಂದು ನಮ್ಮ ಒಳ ಪ್ರಪಂಚನ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನು ರೆಪ್ರೆಸೆಂಟ್ ಮಾಡುವಂಥದ್ದು. ಸೊ ನಮ್ಮ ಒಳ ಮನಸ್ಸು, ನಮ್ಮ ಒಳ ಪ್ರಪಂಚದಲ್ಲಿ ಏನು ನಡೀತಾ ಇದೆ, ಯಾವ ರೀತಿ ಅದು ಕಮ್ಯುನಿಕೇಟ್ ಮಾಡ್ತಾ ಇದೆ ಕನಸಿನ ಮುಖಾಂತರ, ಅದ್ರ ಬಗ್ಗೆ ಮಾತಾಡ್ತೀವಿ. ಮತ್ತು ನಮ್ಮ ಕನಸುಗಳನ್ನು ಹೇಗೆ ನಾವು ಡಿ ಕೋಡ್ ಮಾಡೋದು. ಸೊ ಐ ಹ್ಯಾವ್ ಅ 7-step ಪ್ರಾಸೆಸ್ ಡಿಸೈನ್ ಮಾಡಿರೋದು ನಮ್ಮ ಕನಸನ್ನು ಡಿ ಕೋಡ್ ಮಾಡೋದಕ್ಕೆ, ನಮ್ಮ ಕನಸನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ. ನಾವು ಗೂಗಲ್ ಮಾಡ್ಬೋದು ಸಿಂಬಲ್ಸ್ನ, ಬಟ್ ನಿಮಗೆ ಸ್ಪೆಸಿಫಿಕ್ ಆಗಿ ಹೇಗೆ ಅನ್ವಯಿಸುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ವಿ ಹ್ಯಾವ್ ಟು ಗೋ ವೆರಿ ವೆರಿ ಪರ್ಸ್ನಲ್, ಡೀಪ್ ಆಗಿ ನಮ್ಮ ಒಳಗಡೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಅದು ಡ್ರೀಮ್ ಡಿ ಕೋಡ್ ಕೋರ್ಸ್, ದಟ್ ಈಸ್ 4 hours ಆಫ್ ಲೈವ್ ಕ್ಲಾಸ್. 29ನೇ ತಾರೀಕು ಮಾರ್ಚು ಬೆಳಗ್ಗೆ 10 ಗಂಟೆಗೆ. ಸೊ ಈ ಕೋರ್ಸ್ ಜೊತೆಗೆ 1 ತಿಂಗಳಾದಮೇಲೆ ವಿಲ್ ಹ್ಯಾವ್ ಅನದರ್ 2 hour ಸೆಷನ್. ಸೊ ಬೇಸಿಕ್ಲಿ 6 hour ಕ್ಲಾಸ್ ಇದು. ಸೊ 2 hour ಸೆಷನಲ್ಲಿ ನಾವು ಈ 1 ತಿಂಗಳಲ್ಲಿ ನಾವು ನಮ್ಮ ಕನಸುಗಳ ಬಗ್ಗೆ ಏನನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನಿಮ್ಗೆ ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ, ಸೊ ದಟ್ ಈಸ್ ಒನ್ ಆಫ್ ದ ಬೋನಸ್ ಅಡಿಷ್ನಲ್ 2 hour ಸೆಷನ್ನು. ಅದ್ರ ಜೊತೆಗೆ ವರ್ಕ್ ಬುಕ್ ಇರುತ್ತೆ, ಈ ಕ್ವಶನೇರು ಮತ್ತು ಜನರಲ್ ಆಗಿ ಯೂನಿವರ್ಸಲ್ ಮೆಸೇಜಸ್ಸು ಏನು, ಈ ಪರ್ಟಿಕ್ಯುಲರ್ ಸಿಂಬಲ್ ಅಂದರೆ ಅನ್ನೋವಂಥದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಆ್ಯಡ್ ಮಾಡಿರೋವಂಥ ವರ್ಕ್ ಬುಕ್ ಇರುತ್ತೆ, ವಿಚ್ ಈಸ್ ಫ್ರೀ. ಅದ್ರ ಜೊತೆಗೆ ಈ ಡ್ರೀಮ್ ಡಿ ಕೋಡ್ದು ನೆಕ್ಸ್ಟ್ ಲೆವೆಲ್ ಬಂದು ಡ್ರೀಮ್ ಕಂಟ್ರೋಲ್ ಅಂತ ಹೇಳಿ. ಈಗ ಕನಸು ತಂತಾನೆ ಬರುತ್ತೆ, ನಾವು ಅದನ್ನು ನೋಡ್ತೀವಿ, ಅದನ್ನು ಬರಿತೀವಿ, ನಾವು ಡಿಕೋಡ್ ಮಾಡ್ತೀವಿ. ಬಟ್ ನಮ್ಮ ಕನಸನ್ನು ನಾವು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಮನುಷ್ಯರಿಗಿರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಲೂಸಿಡ್ ಡ್ರೀಮಿಂಗ್ ಅಂತ ಹೇಳಿ. ಸೊ ಅದು ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ಅಡ್ವಾನ್ಸ್ಡ್ ಡ್ರೀಮ್ ಕೋಚಿಂಗ್ ಅಥವಾ ಡ್ರೀಮ್ ಡ್ರೀಮ್ ಕೋರ್ಸ್ ಅದು. ಸೊ ಆ ಕೋರ್ಸ್ಗೆ ವಿಲ್ ಹ್ಯಾವ್ ಅಡಿಷ್ನಲ್ ಡಿಸ್ಕೌಂಟ್. ಈ ಪರ್ಟಿಕ್ಯುಲರ್ ಕೋರ್ಸಿಗೆ ಜಾಯ್ನ್ ಆಗಿದ್ರೆ ಅದು ಪ್ರಾಬಬ್ಲಿ 3-4 months ಆದಮೇಲೆ ಮಾಡೋದು. ಯಾಕೆಂದರೆ ಫಸ್ಟು ನಾವು ನಮ್ಮ ಕನಸುಗಳ ಬಗ್ಗೆ ನಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಕನಸನ್ನು ಕಂಟ್ರೋಲ್ ಮಾಡೋದನ್ನು ಕಲ್ತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಟ್ಲೀಸ್ಟ್ ಇನ್ ಮೈ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೆ ಎಕ್ಸ್ಟ್ರಾ ಬೋನಸ್ ಅಥವಾ ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ ಈ ಪರ್ಟಿಕ್ಯುಲರ್ ಕೋರ್ಸನ್ನು ತೊಗೊಂಡಿರೋರಿಗೆ. ಆ್ಯಂಡ್ ಫೈನಲ್ ಆಗಿ ಆ್ಯಂಡ್ ಆಲ್ಸೋ ವೆರಿ ಪ್ರೆಷಸ್ ಬೋನಸ್ ಬಂದು ಗಾಡೆಸ್ ವರ್ಸ್ ಕಮ್ಯುನಿಟಿಗೆ ಆ್ಯಕ್ಸಸ್ ಇರುತ್ತೆ. ವಿ ಹ್ಯಾವ್ ಕ್ಲೋಸ್ ಟು 100 ಆಫ್ ದೆಮ್ ಆ ಕಮ್ಯುನಿಟಿನಲ್ಲಿ. ಆ್ಯಂಡ್ ಎವ್ರಿ ಮಂತ್ ಮೀಟ್ ಮಾಡ್ತೀವಿ, ಟ್ಯಾರೋ ರೀಡಿಂಗ್ ಮಾಡ್ತೀವಿ, ನೆಕ್ಸ್ಟ್ ಮಂತದ ಎನರ್ಜೀಸ್ ಹೇಗಿದೆ ಅಂತ ಹೇಳಿ ಮಾತಾಡ್ತೀವಿ, ಈ ನಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಯಾವ ಥರ ಹೋಗ್ತಿದೆ ಅಂತ ಹೇಳಿ ಮಾತಾಡ್ತೀವಿ. ಸೊ ಲೈಕ್ ಮೈಂಡೆಡ್ ಕಮ್ಯುನಿಟಿ ಜನರ ಜೊತೆ ವಿಲ್ ಹ್ಯಾವ್ ದ ಆ್ಯಕ್ಸಸ್ ನಿಮಗೆ ಫ್ರೀಯಾಗಿ. ದೆರ್ ಇಸ್ ನೋ ಚಾರ್ಜಸ್ ಆ ಪರ್ಟಿಕ್ಯುಲರ್ ಇದಕ್ಕೆ. ಸೊ ಇದೆಲ್ಲ ಬಂದು ಎಕ್ಸ್ಟ್ರಾ ಬೋನಸ್ಸು. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಕೆಳಗಡೆ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ಡ್ರೀಮ್ ಡಿ ಕೋಡ್ ಕೋರ್ಸಿಗೆ ಜಾಯ್ನ್ ಆಗಿ. ಐ ವಿಲ್ ಸಿ ಯು ಆನ್ ಮಾರ್ಚ್ 29th ಬೆಳಗ್ಗೆ 10 ಗಂಟೆಗೆ. ಆಲ್ರೈಟ್, ಸೊ ಲೆಟ್ ಸ್ಟಾರ್ಟ್ ಇವತ್ತನ ಟ್ಯಾರೋ ರೀಡಿಂಗ್ನ. ತಾರಾಮಾಯಿಂದ ಸಂದೇಶಗಳು. 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಗ್ರೀನ್ ಅವೆಂಚುರಿನ್ ಕ್ರಿಸ್ಟಲ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಗ್ರೀನ್ ಟೀ ಕ್ಯಾಂಡಲ್. ಸೊ ಐ ಥಿಂಕ್ ಗ್ರೀನ್ ತಾರಾಮ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇರೋದು. ವಿ ಹ್ಯಾವ್ ಬ್ಲ್ಯಾಕ್ ತಾರ ಅಥವಾ ಬೇರೆ ಕಲರ್ಸು ಬೇಸ್ಡ್ ಆನ್ ಯಾವ ಒಂದು ರೂಪದಲ್ಲಿ ಅವರು ನಮಗೆ ಬರ್ತಿದ್ದಾರೆ ಅಂತ. ಸೊ ಗ್ರೀನ್ ತಾರ ಬರ್ತಾ ಇರೋದು ಅನ್ನೋ ಥರ ಅನ್ನಿಸ್ತಾ ಇದೆ. ಯಾಕೆಂದರೆ ಥೀಮ್ ಬಂದು ಕಂಪ್ಲೀಟ್ಲಿ ಗ್ರೀನ್ ಅವೆಂಚುರಿನ್ ಆ್ಯಂಡ್ ಗ್ರೀನ್ ಟೀ ಕ್ಯಾಂಡಲ್. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ರೀಡಿಂಗಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕಂದ್ರೆ ಗ್ರೀನ್ ತಾರ ಅಥವಾ
ಅಥವಾ ತಾರಮ್ಮ ಎನರ್ಜಿ ಏನು ಅಂತ ಹೇಳಿ ದಯವಿಟ್ಟು ಗೂಗಲ್ ಮಾಡಿ ನೋಡಿ, ನಿಮ್ಗೆ ಯಾವ ರೀತಿ ರೆಸನೇಟ್ ಆಗುತ್ತೆ. ಇನ್ ಕೇಸ್ ಆ ಎನರ್ಜಿ ರೆಸನೇಟ್ ಆಗ್ತಾ ಇಲ್ಲ ಅಂದರೆ ದಿಸ್ ಈಸ್ ಬೈ ಗಾಡೆಸ್, ಎನಿ ಗಾಡೆಸ್ ನಿಮ್ಮ ಗಮನಕ್ಕೆ ಬರುವಂಥವ್ರು. ಸೊ ಲೆಟ್ಸ್ ಸ್ಟಾರ್ಟ್ ಇವತ್ತನ್ನ ಟ್ಯಾರೋ ರೀಡಿಂಗ್ನ. ಟೈಮ್ ಹಾಕಿದರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಐ ಆಮ್ ಸ್ಟಾರ್ಟಿಂಗ್ ನಾ. ನಂಬರ್ 1 ಮೊದಲನೇದೇ ನಿಮ್ಮ ಹಾರ್ಟ್ ಚಕ್ರನ ತೋರಿಸ್ತಾ ಇರೋದು. ನಿಮ್ಮ ಹಾರ್ಟು ನಿಮ್ಮ ಆ್ಯಕ್ಚುಲಾಗಿ ನಿಮ್ಮ ಜೀವನನ ನೀವು ಯಾವ ರೀತಿ ಲೀಡ್ ಮಾಡ್ತೀರಾ, ಇಟ್ ಹ್ಯಾಸ್ ಟು ಬಿ ಫ್ರಮ್ ದ ಸ್ಪೇಸ್ ಆಫ್ ಹಾರ್ಟಿಂದ ನಿಮ್ಮ ಹಾರ್ಟನ್ನ ಫಾಲೋ ಮಾಡೋದು, ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅದನ್ನು ಫಾಲೋ ಮಾಡೋದು. ಸೊ ನಿಮ್ಮ ಹಾರ್ಟನ್ನ ಓಪನ್ ಆಗಿ ಇಟ್ಕೊಳ್ಳೋದು, ನಿಮ್ಮ ಹಾರ್ಟ್ ಏನು ಹೇಳ್ತಿದೆ ಅದಕ್ಕೆ ಗಮನ ಕೊಡುವಂಥದ್ದು. ಹೊರಗಡೆ ಎಲ್ಲರೂ ಏನು ಹೇಳ್ತಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಒಳಗಡೆ ನಿಮ್ಮ ಮನಸ್ಸು, ನಿಮ್ಮ ಆಧ್ಯಾತ್ಮಿಕ ಹೃದಯ ಅಂತ ಏನು ಹೇಳ್ತೀವಿ, ನಮ್ಮ ಸ್ಪಿರಿಚುವಲ್ ಹಾರ್ಟ್ ಏನು ಹೇಳ್ತಾ ಇದೆ ಅದನ್ನು ಕೇಳೋದು. ನಿಮ್ಮ ಇಂಟ್ಯೂಷನ್, ನಿಮ್ಮ ಸೋಲ್ ಏನು ಹೇಳ್ತಾ ಇದೆ ಅದನ್ನು ಕೇಳೋದು. ಹೊರಗಡೆ ನಾಯ್ಸನ್ನೆಲ್ಲ ರೆಡ್ಯೂಸ್ ಮಾಡಿ. ಆ್ಯಂಡ್ ಆಲ್ಸೋ ಡೋಂಟ್ ಕ್ಲೋಸ್ ಯುವರ್ ಹಾರ್ಟ್ ಅಂತ ಹೇಳ್ತಾ ಇರೋದು. ಯಾರೋ ಒಬ್ಬರು ನೋವು ಮಾಡಿರ್ಬೋದು, ಹರ್ಟ್ ಮಾಡಿರ್ಬೋದು, ಅಥವಾ ನಮಗೆ ಆಘಾತ ಆಗಿರ್ಬೋದು, ಅಥವಾ ಯಾವುದರಿಂದ ಅದು ಹೀಲ್ ಆಗ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಬ್ಯಾಕ್ ಸ್ಟ್ಯಾಬಿಂಗ್ಸ್, ವಾಟ್ ಎವರ್ ನಮ್ಮ ಪಾಸ್ಟಲ್ಲಿ ಆಗಿರೋದು. ನೆವರ್ ಎವರ್ ಕ್ಲೋಸ್ ಯುವರ್ ಹಾರ್ಟ್ ಅಂತ ಹೇಳ್ತಾ ಇರೋದು. ಯಾಕೆಂದರೆ ನಿಮ್ಮ ಸೂಪರ್ ಪವರನ್ನೇ ಬಂದು ನಿಮ್ಮ ಸ್ಟ್ರಾಂಗ್ ಲವ್ವಿಂಗ್ ಕೆಪಾಸಿಟಿ. ನಿಮ್ಮ ಕೆಪಾಸಿಟಿ ಎಷ್ಟರ ಮಟ್ಟಿಗೆ ನೀವು ಡೀಪಾಗಿ, ಆನೆಸ್ಟ್ ಆಗಿ, ರಿಯಲಿಸ್ಟಿಕ್ ಆಗಿ, ಪ್ಯೂರ್ ಆಗಿ, ಏಂಜಲಿಕ್ ಲವ್ನ ನೀವು ತರ್ತೀರಾ ಭೂಮಿಗೆ. ಸೊ ಯಾವುದೇ ಕಾರಣಕ್ಕೂ ಯಾವುದೋ ಒಂದು ವ್ಯಕ್ತಿಯಿಂದಾಗಿ, ಅದು ಅನ್ಅವೇರ್ ಆಗಿರುವಂಥ ವ್ಯಕ್ತಿ, ಅವ್ರ ಜೀವನದ ಬಗ್ಗೆ ಯಾವುದೇ ಅರಿವಿಲ್ಲದೆ ಇರೋವಂಥ ವ್ಯಕ್ತಿ, ಅವ್ರಿಗೆ ಗೊತ್ತಿಲ್ಲದೆ ಇರೋ ಹೆಂಗೋ ಒಂದು ಜೀವನ ಮಾಡ್ತಾರೋ ವ್ಯಕ್ತಿ ಬಂದು ನಿಮ್ಮಂಥ ಪ್ಯೂರ್ ಹಾರ್ಟನ್ನು ಯಾವುದೇ ಕಾರಣಕ್ಕೂ ಶಟ್ ಡೌನ್ ಮಾಡೋದಕ್ಕೆ ಅವಕಾಶ ಮಾಡಬೇಡಿ, ಅವಕಾಶ ಕೊಡಬೇಡಿ. ಕೀಪ್ ಯೋರ್ ಹಾರ್ಟ್ ಓಪನ್ ಅಂತ ಹೇಳಿ ಮೊದಲನೇದು ಮೆಸೇಜ್ ಬರ್ತಾ ಇರೋದು. ಈಗ ನಾನು ಮಾತಾಡಬೇಕಾದ್ರೆ ನನ್ನ ಬಲ್ಗಡೆ ಕೈ ಬಂದು ನನ್ನ ಹಾರ್ಟ್ ಮೇಲಿದೆ. ನನ್ನ ಹಾರ್ಟ್ ಬೀಟ್ ನನ್ನ ಕೈಗೆ ಫೀಲ್ ಆಗ್ತಾ ಇರೋದು. ಆ್ಯಂಡ್ ಹಾರ್ಟ್ ಬೀಟ್ ಸ್ವಲ್ಪ ಜಾಸ್ತಿ ಆಗ್ತಾ ಇರೋದು. ಲೈಕ್ ಐ ಹ್ಯಾಡ್ ಸೋ ಮಚ್ ಆಫ್ ಲವ್ ತಾರಮ್ಮ ಎನರ್ಜಿ ಬರ್ತಾ ಇರೋದು. ಲೈಕ್ ನೆವರ್ ಎವರ್ 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 ಕ್ಲೋಸ್ ಯೋರ್ ಹಾರ್ಟ್ ಯಾರೋ ಒಂದು ವ್ಯಕ್ತಿಯಿಂದಾಗಿ ಅಥವಾ ಯಾವುದೋ ಒಂದು ಸಂದರ್ಭದಿಂದಾಗಿ. ಯಾಕೆಂದರೆ ಯುವರ್ ಸೂಪರ್ ಪವರ್ ಈಸ್ ಯುವರ್ ಬ್ಯೂಟಿಫುಲ್ ಪ್ಯೂರೆಸ್ಟ್ ರೇರೆಸ್ಟ್ ಏಂಜಲಿಕ್ ಹಾರ್ಟ್ ನಿಮಗೆ ಇರುವಂಥದ್ದು. ಈ ಭೂಮಿಗೆ ನಿಮ್ಮ ಇಂಥ ಒಂದು ಆಳವಾಗಿರುವಂಥ ಪ್ರೀತಿ ತುಂಬಾ ಅಗತ್ಯ ಇರೋದು. ಅಟ್ಲೀಸ್ಟ್ ಈಗಿನ 2026 ಟೈಮ್ ಪೀರಿಯಡಲ್ಲಿ. ಬಿಕಾಸ್ ಎಲ್ರೂ ಲೈಕ್ ವಾರು ಅದು ಇದು ಲೈಕ್ ಡೀಪಾಗಿ ಹೋಗೋದಕ್ಕೆ ಪ್ರೀತಿನಲ್ಲಿ ಎಲ್ಲರೂ ಹೆದರ್ಕೊಳ್ಳುವಂಥ ಸಂದರ್ಭದಲ್ಲಿ ಯು ಆರ್ ದ ಸ್ಟ್ರಾಂಗೆಸ್ಟ್ ವೆನ್ ಇಟ್ ಕಮ್ಸ್ ಟು ನಿಮ್ಮ ಹಾರ್ಟ್ ಚಕ್ರ. ಮೇ ಬಿ ಎಷ್ಟೊಂದು ಲೈಫ್ ಟೈಮಿಂದ ನಿಮಗೆ ಹರ್ಟ್ ಆಗಿರ್ಬೋದು, ಪೇನ್ ಆಗಿರ್ಬೋದು, ಬಟ್ ನಿಮ್ಮ ಹಾರ್ಟ್ ಬಂದು ಅಥವಾ ನಿಮ್ಮ ಸ್ಪಿರಿಚುವಲ್ ಹಾರ್ಟ್ ಬಂದು ಇಟ್ ಈಸ್ ಸೋ ಸ್ಟ್ರಾಂಗ್. ನಿಮಗೆ ಬೇರೆ ರೀತಿ ಜೀವನ ಮಾಡೋದಕ್ಕೆ ಲೈಕ್ ವಿ ಡೋಂಟ್ ನೋ. ಈ ರೀತಿ ಪ್ರೀತಿಸೋದು ಬಿಟ್ಟು ಬೇರೆ ಥರ ಪ್ರೀತಿಸೋದು ನಮಗೆ ಗೊತ್ತಿಲ್ಲ. ಶಾಲೋ ಅಲ್ಲಿ ಅಥವಾ ಸರ್ಫೇಸ್ ಲೆವೆಲಲ್ಲಿ ಪ್ರೀತಿಸೋದಕ್ಕೆ ನಮಗೆ ಗೊತ್ತಿಲ್ಲ. ನಾವು ಆಳವಾಗಿ ಹೋಗಬೇಕು, ಆಳವಾಗಿ ಅನುಭವಿಸ್ಬೇಕು ಜೀವನನ. ನಮ್ಮ ಪಾರ್ಟ್ನರ್ ಜೊತೆ ಫ್ರೆಂಡ್ಶಿಪ್ ಇರ್ಬೋದು, ನಾವು ಏನು ಮಾಡಿದ್ರು ನನ್ನ ಮನಸ್ಸಿಗೆ ಅದು ಹಿಡಿಸ್ಲಿಲ್ಲ ಅಂದರೆ, ನನ್ನ ಆತ್ಮಕ್ಕೆ ಅದು ಹಿಡಿಸ್ಲಿಲ್ಲ ಅಂತಂದರೆ, ಬಲವಂತವಾಗಿ ನಾವೇನಾದರೂ ಮಾಡೋಕ್ಕೆ ಹೋದಾಗ ಸಿಕ್ಕಾಪಟ್ಟೆ ಔಟ್ ಆಫ್ ಬ್ಯಾಲೆನ್ಸ್ ಆಗೋಗ್ತೀವಿ ನಾವು. ಆ್ಯಂಡ್ ದಟ್ ಈಸ್ ಬಿಕಾಸ್ ನಿಮ್ಮ ಸೋಲ್ ಪರ್ಪಸ್ ಬಂದು ಟು ಫಾಲೋ ಯುವರ್ ಹಾರ್ಟ್. ನಿಮ್ಮ ಸೋಲ್ ಅಲೈನ್ಮೆಂಟಲ್ಲಿರುವಂಥದ್ದನ್ನು ಫಾಲೋ ಮಾಡೋದು ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ದಟ್ ಈಸ್ ಒನ್ ಆಫ್ ಯುವರ್ ಬಿಗ್ಗೆಸ್ಟ್ ಲೈಫ್ ಲೆಸನ್ಸ್ ಟು ನೆವರ್ ಕ್ಲೋಸ್ ಯುವರ್ ಹಾರ್ಟ್. ಬೇರೆಯವ್ರಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಡಿ. ಇವರಿಂದಾಗಿ ನನ್ನ ಹಾರ್ಟ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ, ಇವರಿಂದಾಗಿ ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ಲ, ಇವರಿಂದಾಗಿ ನಾನು ತಿರ್ಗಾ ಪ್ರೀತಿಸೋದಕ್ಕೆ ಹೆದರ್ಕೊಳ್ತೀನಿ, ಈ ಒಂದು ವಿಚಾರದಿಂದಾಗಿ ನಾನು ಯಾವತ್ತೂ ಖುಷಿಯಾಗಿರೋದಕ್ಕಾಗೋದಿಲ್ಲ. ಡೋಂಟ್ ಎವರ್ ಗಿವ್ ಆ ಸ್ಯಾಟಿಸ್ಫ್ಯಾಕ್ಷನನ್ನು ಬೇರೆಯವ್ರಿಗೆ. ಬಿಕಾಸ್ ಯಾರೂ ನಿಮ್ಮ ಪ್ರೀತಿನ, ನಿಮ್ಮನ್ನು, ನಿಮ್ಮ ಶಕ್ತಿನ, ನಿಮ್ಮ ಸಾಮರ್ಥ್ಯನ, ನಿಮ್ಮ ಡೆಪ್ತನ್ನ ತಗೊಳ್ಳೋದಕ್ಕಾಗೋದಿಲ್ಲ, ಕಸಿದ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆಂದರೆ ಯು ಆರ್ ಆಲ್ರೆಡಿ ಸಚ್ ಡೀಪ್ ಲವರ್ ಆಫ್ ಲೈಫ್. ಓಕೆ, ನಿಮ್ಮ ಪ್ರೀತಿ ಬಂದು ಒಂದು ವ್ಯಕ್ತಿಗೆ ಸೀಮಿತವಾಗಿರುವಂಥ ಪ್ರೀತಿ ಅಲ್ಲ. ನಿಮ್ಮ ಪ್ರೀತಿ ಬಂದು ಇಟ್ ಇಸ್ ಲೈಕ್ ಯೂನಿವರ್ಸಲ್ ಲವ್. ನಿಮಗೆ ಪ್ರಾಣಿ, ಪಕ್ಷಿ, ಎಲೆ, ಗಿಡ, ಮರ, ಆ ಇರುವೆ, ಹೋಗ್ತಾ ಇರುವಂಥ ಇರುವೆ ಇರ್ಬೋದು, ಮಳೆ ಇರ್ಬೋದು, ಆಕಾಶ ಇರ್ಬೋದು, ನಕ್ಷತ್ರ ಇರ್ಬೋದು. ಸೊ ನಿಮ್ಮ ಪ್ರೀತಿ ಬಂದು ಇಟ್ ಈಸ್ ಲೈಕ್ ಎಕ್ಸ್ಪ್ಯಾನ್ಸಿವ್. ಎಲ್ಲ ಕಡೆಗೂ ನೀವು ಅಷ್ಟು ಡೀಪಾಗಿ ಆ ಪ್ರೀತಿನ ಹಂಚುವಂಥದ್ದು, ಪ್ರೀತಿನ ತಲುಪಿಸೋ ಅಂಥ ಒಂದು ಕೆಪಾಸಿಟಿ ಇರೋರು. ಸೊ ನಿಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇರೋವಂಥ ವ್ಯಕ್ತಿ ಬಂದಾಗ ಇಂಥ ಒಂದು ಪ್ರೀತಿನ ನಿಮಗೆ ಕೊಡೋವಂಥ ಕೆಪಾಸಿಟಿನ ನೀವು ಕಡಿಮೆ ಮಾಡ್ಕೊಳ್ಬೇಕಾದಂಥ ಸಂದರ್ಭಗಳು ಬಂದಾಗ ಯು ವಿಲ್ ಗೋ ಆಬ್ಸಲ್ಯೂಟ್ಲಿ ಔಟ್ ಆಫ್ ಬ್ಯಾಲೆನ್ಸ್. ಯಾಕೆಂದರೆ ನಿಮ್ಗೆ ಗೊತ್ತಿಲ್ಲ ಆ ಥರ ಸರ್ಫೇಸ್ ಲೆವೆಲಲ್ಲಿ ಹೇಗೆ ಪ್ರೀತಿಸೋದು ಅಂತ ಗೊತ್ತಿಲ್ಲ, ಕ್ಯಾಶುಯಲ್ ಆಗಿ ಹೇಗಿರೋದು ಅಂತ ಗೊತ್ತಿಲ್ಲ. ಆಲ್ ಯು ನೋ ಈಸ್ ಡೆಪ್ತ್
ಆ್ಯಂಡ್ ಬ್ಯೂಟಿಫುಲ್ ಪ್ಯೂರೆಸ್ಟ್ ರೇರೆಸ್ಟ್ ಲವ್. ಸೊ ಅದನ್ನು ಯಾವುದೇ ಕಾರಣಕ್ಕೂ ಯಾರಿಂದನೂ ನಿಮ್ಮನ್ನು ನೀವು ಶಟ್ ಡೌನ್ ಮಾಡ್ಕೊಳ್ಬೇಡಿ, ಬಿಕಾಸ್ ಯುವರ್ ಹಾರ್ಟ್ ಈಸ್ ಸೋ ಮ್ಯಾಗ್ನೆಟಿಕ್. ಎಷ್ಟೊಂದು ಹೈಯರ್ ವೈಬ್ರೇಷನಲ್ ಲೈಫ್ ಎಕ್ಸ್ಪೀರಿಯನ್ಸಸ್ನ ನೀವು ಇನ್ವೈಟ್ ಮಾಡ್ತೀರಾ ಇಂಥ ಒಂದು ಪ್ಯೂರೆಸ್ಟ್ ಹಾರ್ಟಿಂದಾಗಿ. ಆ್ಯಂಡ್ ಆಲ್ಸೋ ಬೆಳಕಿದ ಕಡೆನೇ ಮಾತ್ ಬರೋದು, ರೈಟ್? ಸೊ ನಿಮ್ಮ ಬೆಳಕು ಬಂದು ಇಷ್ಟು ಹೈ ಇದ್ದಾಗ ಆಬ್ವಿಯಸ್ಲಿ ಆ ಹುಳಗಳು ಏನೆಲ್ಲ ಚಿಟ್ಟೆಗಳು ಬಂದು ಆ ಬೆಳಕಿಗೆ ಬರೋ ಅಂಥದ್ದು. ಸೊ ಯು ಕೆನಾಟ್ ಡಿಮ್. ಸೊ ಆ ಹುಳ ಬರ್ತಾ ಇದೆ ನನ್ನ ಕಡೆಗೆ ಅಥವಾ ಚಿಟ್ಟೆ ಬರ್ತಾ ಇದೆ ಅಂದ ಮಾತ್ರಕ್ಕೆ ನೀವು ಬೆಳಕನ್ನು ನೀವು ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ಯು ಗ್ಲೋ ಈವನ್ ಬ್ರೈಟರ್. ಎಲ್ಲ ಟೈಮ್ ಪೇನ್ ಬಂದಾಗ ಯುವರ್ ಹಾರ್ಟ್ ಶುಡ್ ಬಿಕಮ್ ಮೋರ್ ಸ್ಟ್ರಾಂಗರ್ ಆ್ಯಂಡ್ ಅ ವಿಲ್ ಪವರ್ ಟು ಲವ್. ಬಿಕಾಸ್ ಬೇರೆಯವ್ರ ಕೈಲಿ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಅಂದರೆ ಯು ಆರ್ ಇನ್ ಡಿಫ್ರೆಂಟ್ ಲೆವೆಲ್. ಗ್ರೂಪ್ ನಂಬರ್ 1, ನಿಮ್ಮ ಹಾರ್ಟು, ನಿಮ್ಮ ಕೆಪಾಸಿಟಿ ಇಸ್ ಇನ್ ಡಿಫ್ರೆಂಟ್ ಲೆವೆಲ್. ಸೊ ತಾರಮ್ಮ ಹೇಳ್ತಾ ಇರೋದು ದಟ್ ಈಸ್ ಯುವರ್ ಸೂಪರ್ ಪವರ್. ಯೋರ್ ಲವ್ವಿಂಗ್ ಕೆಪಾಸಿಟಿ, ನಿಮ್ಮ ಡೆಪ್ತ್ ಬಂದು ಇಟ್ ಇಸ್ ಸೂಪರ್ ಪವರ್. ಸೊ ದ್ಯಾಟ್ ಮೇಕ್ಸ್ ಯು ಗಾಡೆಸ್, ದ್ಯಾಟ್ ಮೇಕ್ಸ್ ಯು ಗಾಡ್, ದ್ಯಾಟ್ ಮೇಕ್ಸ್ ಯು ಏಂಜಲ್. ಆ ಒಂದು ಕೆಪಾಸಿಟಿನಲ್ಲಿ ನೀವು ಪ್ರೀತಿಸೋದಕ್ಕಾಗುವಂಥವ್ರು, ಆ ಒಂದು ಕೆಪಾಸಿಟಿನಲ್ಲಿ ಪ್ರಪಂಚನ ನೋಡೋದಕ್ಕೆ ಆಗುವಂಥವ್ರು ತುಂಬ ಕಡಿಮೆ ಜನ ಇರೋದು. ಆ್ಯಂಡ್ ಆಲ್ಸೋ I don't know if you know Rumi ಬಂದು ಎಟರ್ನಲ್ ಲವರ್ ಆಫ್ ಲೈಫ್, ಪೋಯೆಟ್ ಆ್ಯಂಡ್ ಫಿಲಾಸಫರ್. ರೂಮಿ ಅಂತ ಗೂಗಲ್ ಮಾಡಿ ನೋಡಿ. ವೆರಿ ಡೀಪ್ ಪೋಯಮ್ಸ್ನ ಬರ್ತಾ ಇದ್ದಿದ್ದು. ಅವ್ರ ಪ್ರಕಾರ ಅವರ ಎಟರ್ನಲ್ ಲವರ್ ಬಂದು ಪ್ರಪಂಚ ಭೂಮಿ ಅನ್ನೋದಕ್ಕಿಂತ ಲೈಫ್ ಇಸ್ ಮೈ ಲವರ್ ಅಂತ ಹೇಳಿ ದೇ ರೊಮ್ಯಾಂಟಿಸೈಸ್ಡ್, ಜೀವನನ ರೊಮ್ಯಾಂಟಿಸೈಸ್ ಮಾಡ್ತಾ ಇದ್ದಿದ್ದು. ಪ್ರತಿಯೊಂದೂ ಲೈಕ್ ಜೀವನದ ಜೊತೆ ಡಾನ್ಸ್ ಮಾಡೋದು, ಇಟ್ ಈಸ್ ಸೋ ರೊಮ್ಯಾಂಟಿಕ್. ಆ ವ್ಯಕ್ತಿಗೆ ಮೀಸಲಲ್ಲ, ಈ ವ್ಯಕ್ತಿ ಬಂದಾಗ ನಾನು ಪ್ರೀತಿ ಕೊಡ್ತೀನಿ. ನೋ, ಜಸ್ಟ್ ಗಿವ್ ಯುವರ್ ಲವ್. ನಿಮ್ಮ ಹತ್ರ ಇರೋ ಪ್ರೀತಿ ಬಂದು ಇಟ್ ಈಸ್ ಎಂಡ್ಲೆಸ್, ಇಟ್ ಈಸ್ ಎಟರ್ನಲ್. ಒಂದು ವ್ಯಕ್ತಿಗೆ ಕೊಡ್ತೀನಿ ಅಂತ ಹೇಳಿ ಕಾಯೋದು ಅಥವಾ ಆ ವ್ಯಕ್ತಿ ಆ ಪ್ರೀತಿನ ತಗೊಳ್ಳೋ ಅಂಥ ಕೆಪಾಸಿಟಿ ಅವ್ರಿಗಿಲ್ಲ ಅಂದ ತಕ್ಷಣ ನೀವು ಶಟ್ ಡೌನ್ ಮಾಡ್ಕೊಳ್ಳೋದು. ಬಿಕಾಸ್ ದೇ ರಿಜೆಕ್ಟೆಡ್ ನನ್ನ ಲವ್ನ. ಫರ್ಗೆಟ್ ಅಬೌಟ್ ದೆಮ್. ರಿಜೆಕ್ಟ್ ಮಾಡಲಿ, ಯಾಕೆಂದರೆ ಅವ್ರಿಗೆ ಆ ಕೆಪಾಸಿಟಿ ಇಲ್ಲ. ಅದು ಅವ್ರ ಕೆಪಾಸಿಟಿನ ತೋರಿಸ್ತಾ ಇರೋದು, ನಿಮ್ದಲ್ಲ. ಸೊ ಡೋಂಟ್ ಎವರ್ ಕ್ಲೋಸ್ ಯುವರ್ ಹಾರ್ಟ್, ಡೋಂಟ್ ಎವರ್ ಸ್ಟಾಪ್ ಲವಿಂಗ್. ಗ್ರೂಪ್ ನಂಬರ್ 1, ನಿಮ್ಮ ಕೆಪಾಸಿಟಿ ಟು ಲವ್ ಆ್ಯಂಡ್ ಫೀಲ್ ಅಷ್ಟು ಡೀಪಾಗಿ ಈಸ್ ಯುವರ್ ಸೂಪರ್ ಪವರ್. ಸೊ ತಾರಮ್ಮ ಬಂದು ಇವತ್ತು ಅಕ್ನಾಲೇಜ್ ಮಾಡ್ತಾ ಇರೋದು, ನಿಮಗೆ ಹೇಳ್ತಾ ಇರೋದು, ಡೋಂಟ್ ಎವರ್ ಸ್ಟಾಪ್ ಬೀಯಿಂಗ್ ನೀವು ಯಾರು ಅನ್ನುವಂಥ ಒರಿಜಿನಲ್ ಡೆಪ್ತ್ ಇರುವಂಥ ವ್ಯಕ್ತಿನ ಯಾವುದೇ ಕಾರಣಕ್ಕೂ ಯಾರಿಂದನೂ ಯಾವುದೋ ಒಂದು ಅರಿವಿಲ್ಲದೆ ಇರೋವಂಥ ವ್ಯಕ್ತಿಯಿಂದಾಗಿ ಯು ನೆವರ್ ಕ್ಲೋಸ್ ಯುವರ್ ಹಾರ್ಟ್. ಯು ಶೈನ್ ಈವನ್ ಬ್ರೈಟರ್. ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ದ ವರ್ಲ್ಡ್ ಕಾರ್ಡ್. ಯಾರೂ ನಿಮ್ಮ ಆ ಪವರ್ನ ನಿಮ್ಮಿಂದ ತೊಗೊಳೋದಕ್ಕಾಗಲ್ಲ. ವರ್ಲ್ಡ್ ಕಾರ್ಡ್ ಬಂದು ಯು ಆರ್ ಸೋ ಹೈ ಅಲೈನ್ಡ್ ಎನರ್ಜಿ. ನೀವು ಸ್ಪಿರಿಚುವಲಿ ಅಲೈನ್ಡ್ ಇರ್ಬೋದು, ಹೈಯರ್ ವೈಬ್ರೇಷನಲ್ ಇರ್ಬೋದು, ಬಟ್ ಯು ಆರ್ ದಿಸ್ ಹೋಲ್, ಯು ಆರ್ ದಿಸ್ ಕಂಪ್ಲೀಟ್ ಸೋಲ್. ಇದು ಯಾರೋ ಒಂದು ವ್ಯಕ್ತಿ ಬಂದು ನಮ್ಮನ್ನು ಕಂಪ್ಲೀಟ್ ಮಾಡ್ತಾರೆ, ನನ್ನ ಬೆಟರ್ ಹಾಫು, ನನ್ನ ಟ್ವಿನ್ ಫ್ಲೇಮು. ಡೋಂಟ್ ಫಾಲ್ ಅದೆಲ್ಲ ಟ್ರ್ಯಾಪ್ಗೆ. ಯು ಆರ್ ಆಲ್ರೆಡಿ ಹೋಲ್, ಯು ಆರ್ ಆಲ್ರೆಡಿ ಕಂಪ್ಲೀಟ್. ನಿಮ್ದು ಯಾವುದೋ ಒಂದು ಹಾಫ್ ಪಾರ್ಟ್ ಎಲ್ಲೋ ಹುಡುಕ್ತಾ ಇಲ್ಲ ನಿಮ್ಮನ್ನು, ಎಲ್ಲಿದ್ದೀರಾ ಬಂದು ನಾನು ಲಾಕ್ ಆಗ್ತೀನಿ. ನೋ, ಯು ಆರ್ ಆಲ್ರೆಡಿ ಹೋಲ್, ಯು ಆರ್ ಆಲ್ರೆಡಿ ಅ ಫುಲ್ ಸೋಲ್, ಯು ಆರ್ ಅ ಕಂಪ್ಲೀಟ್ ಸೋಲ್. ಸೊ ತಾರಮ್ಮ ಹೇಳ್ತಾ ಇರೋದು, ಡೋಂಟ್ ವೇಟ್ ಯಾರಾದರೂ ಬಂದಾಗ ನೀವು ಪ್ರೀತಿ ಕೊಡ್ತೀನಿ ಅಂತ ಹೇಳಿ. ಸೆಂಡ್ ಯುವರ್ ಲವ್. ಅನಾಥಾಶ್ರಮಕ್ಕೆ ಹೋಗಿ ಪ್ರೀತಿ ಕೊಡಿ. ಅಬ್ಯಾಂಡನ್ ಮಾಡಿರ್ತಾರೆ ತಂದೆ ತಾಯಿಗಳನ್ನು, ವಯಸ್ಸಾದವ್ರನ್ನ. ಸೊ ಆ ಥರ ಓಲ್ಡ್ ಏಜ್ ಹೋಮ್ಗಳಿಗೆ ಹೋಗಿ ನಿಮ್ಮ ಪ್ರೀತಿನ ಹಂಚಿ. ವಾಟ್ ಯು ಕಾಲ್ ಪೆಟ್, ಈ ಪ್ರಾಣಿದಯ ಸಂಘಗಳಿರ್ಬೋದು, ಅಲ್ಲಿ ಹೋಗಿ ನಿಮ್ಮ ಪ್ರೀತಿನ ಹಂಚಿ, ನಿಮ್ಮ ಫ್ರೆಂಡ್ಸಿಗೆ ಪ್ರೀತಿನ ಹಂಚಿ. ಎಲ್ಲ ಕಡೆ ಹಂಚ್ತೀರಾ, ನಿಮಗೆ ನೀವು ಆ ಪ್ರೀತಿನ ಕೊಟ್ಕೊಳ್ಳಿ. ಯು ಆರ್ ಎಂಡ್ಲೆಸ್ ರಿಸರ್ವ್ ಆಫ್ ಲವ್. ಗ್ರೂಪ್ ನಂಬರ್ 1, ಅದನ್ನು ಒಂದು ವ್ಯಕ್ತಿಗೆ ಮೀಸಲಾಗಿಟ್ಕೊಂಡು ಒಂದೇ ಒಂದು ಸಿಚುವೇಶನ್ಗೆ ಮೀಸಲಾಗಿ ಇಟ್ಕೊಳ್ಬೇಡಿ. ನೀವು ಮಾಡೋ ಒಂದು ಪ್ರತಿ ಕೆಲಸದಲ್ಲೂ ಆ ಪ್ರೀತಿನ ಲೈಕ್ ಆ ಹನಿ ಆ್ಯಡ್ ಮಾಡೋ ಥರ, ಪ್ರತಿಯೊಂದಕ್ಕೂ ಆ ಹನಿನ ಆ್ಯಡ್ ಮಾಡೋ ಥರ. ಯು ಆರ್ ದಟ್ ಸ್ವೀಟ್ ಹನಿ, ಆ ಡೇಂಜರಸ್ ಶುಗರ್ ಅಲ್ಲ. ಯು ಆರ್ ದಟ್ ಸ್ವೀಟ್ ನ್ಯಾಚುರಲ್ ಹನಿ ಎಸೆನ್ಸ್ ನಿಮ್ಮ ಸೋಲ್ ಬಂದು. ಸೊ ಡೋಂಟ್ ಎವರ್ ಸ್ಟಾಪ್ ನಿಮ್ಮ ಒರಿಜಿನಾಲಿಟಿನ, ನಿಮ್ಮ ಅಥೆಂಟಿಕ್ ಸೋಲ್ ಎಸೆನ್ಸ್, ಸೋಲ್ ನೇಚರ್ನ. ಆ್ಯಂಡ್ ಆಲ್ಸೋ ಯು ಆರ್ ಆಲ್ರೆಡಿ ಹೋಲ್. ಯಾರೂ ನಿಮ್ಮನ್ನು ಫುಲ್ಫಿಲ್ ಮಾಡುವಂಥ ಯಾವುದೇ ಅವಶ್ಯಕತೆ ಇಲ್ಲ. ಅಫ್ಕೋರ್ಸ್ ಹ್ಯೂಮನ್ ಬೀಯಿಂಗ್ಸ್ ಬಂದು
ಜನರಲಿ ನಾವು ಕಂಪ್ಯಾನಿಯನ್ಶಿಪ್ಪನ್ನ ಹುಡುಕ್ತೀವಿ, ಬೇರೆಯವರಿಂದ ಪ್ರೀತಿ ಬರಬೇಕು, ಬೇರೆಯವರಿಂದ ಲೈಕ್ ಅಪ್ರಿಸಿಯೇಷನ್ ಅಥವಾ ವ್ಯಾಲಿಡೇಷನು. ನೀವು ಯಾರಿಗೋ ಏನೋ ಕೊಟ್ಟಿರ್ತೀರ, ಅವ್ರು ಅಪ್ರಿಷಿಯೇಟ್ ಮಾಡಲಿಲ್ಲ, ಫರ್ಗೆಟ್ ಅಬೌಟ್ ಆಲ್ ದ್ಯಾಟ್. ನಾನು ಕೊಡಬೇಕಂತ ಇಷ್ಟ ಇದೆ, ನಾನು ಕೊಡ್ತಾ ಇದ್ದೀನಿ. ಪ್ರೀತಿ ಮಾಡೋದು ನನ್ನ ಜನ್ಮಸಿದ್ಧ ಹಕ್ಕು, ಬಿಕಾಸ್ ಐ ಆಮ್ ಅ ಲವಿಂಗ್ ಸೋಲ್. ಸೊ ಹಾಗಾಗಿ ಐ ಗಿವ್ ಲವ್ ಫ್ರೀಲಿ. ಆ ವ್ಯಕ್ತಿಗೆ ರಿಸೀವ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇಲ್ಲ ಅಂತಂದರೆ ಐ ಕಾಂಟ್ ಹೆಲ್ಪ್ ಇಟ್. ಸೊ ಆ್ಯಂಡ್ ಆಲ್ಸೋ ಐ ವ್ಯಾಲ್ಯೂ ನನ್ನನ್ನು, ನನ್ನ ವರ್ತ್ ಏನು, ನನ್ನ ವ್ಯಾಲ್ಯೂ ಏನು ಅಂತ ಗೊತ್ತಿದೆ. ಸೊ ಬೇಡದೇ ಇರೋರ್ಗು ಹೋಗಿ ನಾನು ಕೊಡುವಂಥ ಅವಶ್ಯಕತೆ ಇಲ್ಲ. ಅವ್ರಿಗೆ ಲೈಕ್ ವೈ ಡು ಯು ಹ್ಯಾವ್ ಟು ವೇಸ್ಟ್? ಅರ್ಥ ಮಾಡ್ಕೊಳ್ದೇ ಇರೋರ ಹತ್ರ ಹೋಗಿ ನೀವು ಅದನ್ನು ಕೊಡೋದು. ಈಗ ಇಟಾಲಿಯನ್ ಗೊತ್ತಿಲ್ಲದೆ ಇರೋರ ಹತ್ರ ಹೋಗಿ ನೀವು ಇಟಾಲಿಯನ್ ಮಾತಾಡಿದಾಗ ವಾಟ್ ಈಸ್ ದ ಪಾಯಿಂಟ್? ಈ ಕನ್ನಡ ಗೊತ್ತಿಲ್ಲದೆ ಇರೋರ ಹತ್ರ ಹೋಗಿ ನೀವು ಬೇರೆ ಯಾವುದೋ ಭಾಷೆ, ಅದು ಯು ಕೀಪ್ ಟಾಕಿಂಗ್ ಇನ್ ಕನ್ನಡ, ಅವ್ರ ಭಾಷೆ ನಿಮ್ಮ ಟ್ರಾನ್ಸ್ಲೇಷನು, ದೆರ್ ಇಸ್ ನೋ ಮ್ಯಾಚ್. ಸೊ ಇಂಟೆಲಿಜೆಂಟಾಗಿ, ಸ್ಮಾರ್ಟಾಗಿ ಜಸ್ಟ್ ಟೇಕ್ ಅವೇ ನಿಮ್ಮ ಪ್ರೀತಿನ ಅಥವಾ ನಿಮ್ಮ ಅಡೋರೇಷನನ್ನು. ಡಿಸ್ರೆಸ್ಪೆಕ್ಟ್ಫುಲ್ ಆಗಲ್ಲ, ಬಿಕಾಸ್ ಯು ನೋ ಯೋರ್ ವ್ಯಾಲ್ಯೂ, ನಿಮ್ಮ ವ್ಯಾಲ್ಯೂ ಏನು ಅಂತ ಹೇಳಿ, ನಿಮ್ಮ ವರ್ತ್ ಏನು ಅಂತ ಹೇಳಿ. ಸೊ ಡೋಂಟ್ ಎವರ್ ಸ್ಟಾಪ್ ಲವಿಂಗ್, ಡೋಂಟ್ ಎವರ್ ಸ್ಟಾಪ್ ನಿಮ್ಮನ್ನು ನೀವು ನೋಡ್ಕೊಳ್ಳೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಗ್ರೂಪ್ ನಂಬರ್ 1, ನೀವು ಎಲ್ಲ ಹೊರಗಡೆ ಏನೆಲ್ಲ ಕೊಡಬೇಕಂತ ಅಂದ್ಕೊಳ್ತಾ ಇದ್ದೀರಲ್ಲ, ಅದೆಲ್ಲ ನಿಮಗೂ ನೀವು ಕೊಟ್ಕೊಳ್ಳೋದು. ಇಟ್ ಈಸ್ ಹೈಲಿ ಇಂಪಾರ್ಟೆಂಟ್. ಯಾಕೆ ನೀವು ಇಂಪಾರ್ಟೆಂಟ್ ಅಲ್ವಾ? ಆರ್ ಯು ನಾಟ್ ಇಂಪಾರ್ಟೆಂಟ್? ಬೇರೆಯವ್ರು ಬಂದು ನನ್ನ ನೋಡ್ಕೊಳ್ಳಿ ಅನ್ನೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ನಿಮ್ಮನ್ನು ನೀವು ನೋಡ್ಕೊಳ್ಳೋದು, ನಿಮ್ಮ ಇಂಟೆಲಿಜೆನ್ಸ್ನ, ನಿಮ್ಮ ಸ್ಮಾರ್ಟ್ನೆಸ್ನ, ನಿಮ್ಮ ಹಾರ್ಟ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಲೈಕ್ ಯು ಆರ್ ವೆರಿ ವೆರಿ ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಅಮೇಝಿಂಗ್ ಆ್ಯಂಡ್ ಪ್ಯೂರ್ ಹನಿ ಡಿಪ್ಡ್ ಸೋಲ್ ನೀವು. ಸೊ ಡೋಂಟ್ ವೇಟ್ ಬೇರೆಯವ್ರು ಬಂದು ನಿಮ್ಮನ್ನು ಅದನ್ನೆಲ್ಲ ಹೇಳಲಿ, ಬೇರೆಯವ್ರು ಬಂದು ನಿಮ್ಮನ್ನು ಕಂಪ್ಲೀಟ್ ಮಾಡಲಿ ಅಂತ ಹೇಳಿ. ಜಸ್ಟ್ ಬಿಲೀವ್ ಇನ್ ಯೋರ್ ಸೆಲ್ಫ್. ಆ ನಂಬಿಕೆನ ಇಟ್ಕೊಂಡು ಲೈಕ್ ಐ ಆಮ್ ಅಮೇಝಿಂಗ್, ಲೈಕ್ ರೊಮ್ಯಾಂಟಿಸೈಸ್ ನಿಮ್ಮ ಜೀವನನ. ನೀವು ಟಿ ವಿ ಕುಡಿಯೋದಿರ್ಬೋದು, ಕಾಫಿ ಕುಡಿಯೋದಿರ್ಬೋದು, ಪ್ರೋಗ್ರಾಮ್ ನೋಡೋದಿರ್ಬೋದು, ನೀವು ಮಾಡ್ಕೊಳ್ಳೋ ಡ್ರೆಸ್ಸಿಂಗ್ ಇರ್ಬೋದು, ಮಿರರಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮಗೆ ನೀವೇ ಹಗ್ ಮಾಡಿ, ನಿಮಗೆ ನೀವೇ ಲೈಕ್ ಸೆಂಡ್ ಅ ಫ್ಲೈಯಿಂಗ್ ಕಿಸ್ ನಿಮಗೆ ನೀವೇ. ಓ ಮೈ ಗಾಡ್, ಯು ಲುಕ್ ಸೋ ಅಮೇಝಿಂಗ್. ಲೈಕ್ ಐ ಡೋಂಟ್ ಕೇರ್ ಯಾರು ಹೇಳ್ತಾರೋ ಬಿಡ್ತಾರೋ. ನಾನು ಮನೆಯಿಂದ ಆಚೆ ಹೋಗೋದಕ್ಕೆ ಮುಂಚೆ ನನ್ನನ್ನು ನಾನು ಕನ್ನಡಿನಲ್ಲಿ ನೋಡಿಕೊಂಡು ನನಗೆ ನಾನು ಒಂದು ಕಣ್ಣು ಹೊಡೆದು ಸೀಟಿ ಹೊಡೆದು ಲೈಕ್ ಓ ವಾವ್ ಯು ಲುಕ್ ಸೋ ಗಾರ್ಜಿಯಸ್ ಆರ್ ಅಮೇಝಿಂಗ್ ಅಂತ ಹೇಳಿ ನಾನು ಮನೆಯಿಂದ ಆಚೆ ಹೋದಾಗ ನಾವೆಲ್ಲೋ ಹೊರಗಡೆ ವೇಟ್ ಮಾಡೋದಿಲ್ಲ, ಅಯ್ಯೋ ಇವ್ರು ಹೇಳಲಿಲ್ಲ ಅವ್ರು ಹೇಳಲಿಲ್ಲ ಅಂತ. ವಿ ಡೋಂಟ್ ಕೇರ್ ಯಾರು ಏನು ಹೇಳ್ತಾರೆ ಬಿಡ್ತಾರೆ, ಬಿಕಾಸ್ ಐ ನೋ ನಾನೇನು ಅಂತ ಹೇಳಿ. ಐ ನೋ ಐ ಆಮ್ ಸ್ಪೆಷಲ್ ಅಂತ ಹೇಳಿ. ಐ ನೋ ಮೈ ಹಾರ್ಟ್ ಈಸ್ ಸೋ ಪ್ಯೂರ್ ಅಂತ ಹೇಳಿ. ಐ ನೋ ನನ್ನ ಟ್ಯಾಲೆಂಟು, ನನ್ನ ಇಂಟೆಲಿಜೆನ್ಸು, ನನ್ನ ಐಡಿಯಾಸು ಇಟ್ ಈಸ್ ವೆರಿ ಗುಡ್ ಅಂತ ಹೇಳಿ. ಬೇರೆಯವರು ಹೊಗಳ್ಬೇಕಾಗಿಲ್ಲ ನಿಮ್ಮನ್ನು ನೀವು ಹೊಗಳ್ಕೊಳ್ಳೋದು. ದಿಸ್ ಈಸ್ ಯು, ದಿಸ್ ಪ್ಯೂರ್ ಓವರ್ಫ್ಲೋಯಿಂಗ್ ಹಾರ್ಟ್ ನಿಮ್ಮದು ಗ್ರೂಪ್ ನಂಬರ್ 1. ಸೊ ಡೋಂಟ್ ಸ್ಟಾಪ್. ಅದನ್ನು ಅಫ್ಕೋರ್ಸ್ ಎಲ್ಲಿ ಹರಿಯೋದಕ್ಕೆ ಬಿಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ನಮಗೆ ಗೊತ್ತಿರಬೇಕು. ಯಾಕೆಂದರೆ ನಮ್ಮ ವ್ಯಾಲ್ಯೂ, ನಮ್ಮ ವರ್ತು, ನಮಗಿರೋ ಬೆಲೆ ಎಲ್ಲಿದೆ ಅಂತ ತಿಳ್ಕೊಂಡು ಅಲ್ಲಿ ನಮ್ಮ ಪ್ರೀತಿನ ಕಳಿಸೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಹಸಿವಿದೆ ಅಲ್ಲಿ ಮಾತ್ರ ನಾವು ಊಟ ಕೊಡೋಕ್ಕಾಗೋದು. ಆಲ್ರೆಡಿ ಹೊಟ್ಟೆ ತುಂಬಿರೋರ ಹತ್ರ ಅಥವಾ ಅವ್ರಿಗೆ ಆ ಊಟ ಬೇಡ ಅನ್ನೋರ ಹತ್ರ ಹೋಗಿ ಇಲ್ಲ ತೊಗೊಳ್ಳಿ ನನ್ನ ಹತ್ರ ಇಷ್ಟೊಂದಿದೆ ಅಂತಂದರೆ ಯಾವುದೇ ಉಪಯೋಗ ಇಲ್ಲ. ಬಿಕಾಸ್ ನೀವು ಜನರಸ್, ಯು ಆರ್ ಲೈಕ್ ಎಂಪ್ರೆಸ್ ಅಂತ ಅಂದ ಮಾತ್ರಕ್ಕೆ ಬೇಡದೇ ಇರೋರಿಗೆ ಹೋಗಿ ನೀವು ಊಟ ಕೊಟ್ಟಾಗ ಇಟ್ ಈಸ್ ಆಫ್ ನೋ ವ್ಯಾಲ್ಯೂ. ಹಸ್ದಿರೋರಿಗೆ ಊಟ ಕೊಟ್ಟರೆ ಅವ್ರಿಗೆ ಅದ್ರ ಬೆಲೆ ಗೊತ್ತಿರುತ್ತೆ. ಸೊ ದಿಸ್ ಈಸ್ ಯು, ದಿಸ್ ಈಸ್ ಪ್ಯೂರ್ ಲವ್ ಎಸೆನ್ಸ್ ನೀವು. ಸೊ ಮೇಕ್ ಶ್ಯೂರ್ ನಿಮ್ಮ ವ್ಯಾಲ್ಯೂ, ನೀವು ಯಾರು ಅಂತ ನೀವು ಅರ್ಥ ಮಾಡಿಕೊಂಡು ಸೊ ಗಿವ್ ಇಟ್ ಟು ದೆಮ್. ಯಾರಿಗೆ ಅದರ ಬೆಲೆ ಗೊತ್ತಿದೆ ಅಥವಾ ಯಾರಿಗೆ ಅದರ ಅವಶ್ಯಕತೆ ಇದೆ, ಬೆಲೆನೂ ಬೇಡ, ಅದರ ಅವಶ್ಯಕತೆ ಯಾರಿಗಿದೆ, ರೈಟ್? ಆ್ಯಂಡ್ ಆಲ್ಸೋ ಡೋಂಟ್ ಬಿ ಡಿಪೆಂಡೆಂಟ್. ಇವರಿಂದಾಗಿ ನನ್ನ ಹಾರ್ಟ್ ಕ್ಲೋಸ್ ಮಾಡಿಬಿಡ್ತೀನಿ ಅಥವಾ ಇವರಿಂದಾಗಿ ನನ್ನ ಜೀವನದಲ್ಲಿ ಇನ್ಯಾವತ್ತೂ ನಾನು ಖುಷಿನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನಾನು ಅವಕಾಶ ಕೊಡೋಲ್ಲ. ಇವ್ರು ಮೋಸ ಮಾಡಿದ್ರಿಂದ ನಾನು ಇನ್ನು ಯಾವತ್ತೂ ಯಾರನ್ನೂ ನಂಬೋದಿಲ್ಲ ಅಥವಾ ಯಾವತ್ತೂ ನನ್ನ ಹಾರ್ಟನ್ನ ಓಪನ್ ಮಾಡೋದಿಲ್ಲ. ಸೊ ಡೋಂಟ್ ಎವರ್ ಡೂ ದ್ಯಾಟ್ ಗ್ರೂಪ್ ನಂಬರ್ 1. ಬಿಕಾಸ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬಂದು ಈ ಪರ್ಟಿಕ್ಯುಲರ್ ಲೈಫ್ ಟೈಮಲ್ಲಿ ಫಸ್ಟ್ ಟು ಫಾಲ್ ಇನ್ ಲವ್ ನಿಮ್ಮ ಜೊತೆ ನೀವು, ಸೆಕೆಂಡು ಟು ಫಾಲ್ ಇನ್ ಲವ್ ನಿಮ್ಮ ಜೀವನದ ಜೊತೆ, ಥರ್ಡ್ ಬಂದು ಟು ರೊಮ್ಯಾಂಟಿಸೈಸ್ ಆ ರೂಮಿ ಎನರ್ಜಿ ನಾನೇನು ಕೊಟ್ಟೆ, ದ ಎಟರ್ನಲ್ ಲವರ್ ಆಫ್ ಲೈಫ್. ಸೊ ಯು ಹ್ಯಾವ್ ಟು ಬಿಕಮ್ ದ ಲವರ್ ಆಫ್ ಲೈಫ್ ಅಂತ ಹೇಳಿ ತಾರಮ್ಮ ಹೇಳ್ತಾ ಇರೋದು. ಬಿಕಮ್ ಯುವರ್ ಓನ್ ಲವರ್. ಯು ಬಿಕಮ್ ಯುವರ್ ಓನ್ ಲವರ್, ಯು ಬಿಕಮ್ ಯುವರ್ ಓನ್ ಪಾರ್ಟ್ನರ್. ನೀವೇ ನಿಮ್ಮ ಪಾರ್ಟ್ನರ್ ಆಗಿ, ನೀವೇ ನಿಮ್ಮ ಲವರ್ ಆಗಿ, ನೀವೇ ನಿಮ್ಮ ಲವ್ ಇಂಟ್ರೆಸ್ಟ್ ಆಗಿ. ಸೊ ಇಮ್ಯಾಜಿನ್ ಸೂಪರಾಗಿ ಯಾರ ಮೇಲೋ ಕ್ರಶ್ ಆದಾಗ, ಯಾರೋ ದಾರಿನಲ್ಲಿ ನೋಡಿದಾಗ ಓ ಮೈ ಗಾಡ್ ಸಮಥಿಂಗ್ ಹ್ಯಾಪೆಂಡ್ ನನಗೆ ನನ್ನ ಒಳಗಡೆ. ಸೊ ಕ್ಯಾನ್ ಯು ಫೀಲ್ ಅದನ್ನು ನಿಮಗೆ ನೀವೇ ಕನ್ನಡಿನಲ್ಲಿ ನಿಮ್ಮನ್ನು ನೀವು ನೋಡಿಕೊಂಡಾಗ? ಸೊ ದ್ಯಾಟ್ ವಿಲ್ ಅಟ್ರ್ಯಾಕ್ಟ್
ಆಗ ನಿಮ್ಮ ಹಾರ್ಟ್ ಓಪನ್ ಆಗಿರುತ್ತೆ. ಸೊ ದಟ್ ಈಸ್ ವೆನ್ ಯು ವಿಲ್ ಆ್ಯಕ್ಚುಲಿ ಅಟ್ರಾಕ್ಟ್ ಎವ್ರಿಥಿಂಗ್ ಬ್ಯೂಟಿಫುಲ್. ಅದನ್ನು ರೆಸೊನೇಟ್ ಮಾಡೋ ಥರ ಜಸ್ಟ್ ಬಿ ಯೋರ್ ಓನ್ ವೈಲ್ಡ್ ಅಥೆಂಟಿಕ್ ಸೆಲ್ಫ್. ಗ್ರೂಪ್ ನಂಬರ್ 1, ಮ್ಯಾನುಪುಲೇಟೆಡ್ ಅಲ್ಲ, ಬೇರೆಯವ್ರಿಗೋಸ್ಕರ ವೇಟ್ ಮಾಡೋದಲ್ಲ. ಬಂದವ್ರು ಬರ್ತಾರೆ, ಹೋದವ್ರು ಹೋಗ್ತಾರೆ, ಇಂಪ್ಯಾಕ್ಟ್ ಮಾಡೋರು ಮಾಡ್ತಾರೆ. ಸೊ ಯು ಅಂಡರ್ಸ್ಟ್ಯಾಂಡ್ ನಿಮ್ಮ ವ್ಯಾಲ್ಯೂ ಏನು ಅಂತ, ನಿಮ್ಮ ಕೆಪಾಸಿಟಿ ಏನು ಅಂತ, ನಿಮ್ಮ ಬ್ಯೂಟಿ ಏನು ಅಂತ. ಸೊ ಯು ಆರ್ ವೆರಿ ವೆರಿ ಡೀಪ್ ಏಂಜಲಿಕ್ ವಂಡರ್ಫುಲ್ ಸೋಲ್. ಸೊ ಕಂಟಿನ್ಯೂ ಶೈನಿಂಗ್. ಗ್ರೂಪ್ ನಂಬರ್ 1. ಸೊ ಇತ್ತೀಚೆಗೆ ನಿಮ್ಮ ಬಗ್ಗೆ ನಿಮಗೆ ಡೌಟ್ ಇದ್ದರೆ, ಯಾರಾದರೂ ರಿಜೆಕ್ಟ್ ಮಾಡಿದರೆ ಅಥವಾ ಯಾರಾದರೂ ನಿಮಗೆ ಕೊಡಬೇಕಾದಂಥ ವ್ಯಾಲ್ಯೂ ನಿಮಗೆ ಕೊಟ್ಟಿಲ್ಲ ಅಂತ ಅಂದರೆ, ಯು ಹ್ಯಾವ್ ಟು ಬಿ ಸ್ಮಾರ್ಟ್. ಆ ಜಾಗದಲ್ಲಿ ಇರೋ ಅವಶ್ಯಕತೆ ಇಲ್ಲ ಅಂತಂದರೆ ಆ ಜಾಗದಲ್ಲಿ ನಿಮ್ಮನ್ನು ನೀವು ಫೋರ್ಸ್ ಮಾಡಿ ಇಟ್ಕೊಳ್ಳೋ ಅಂತ ಯಾವುದೇ ಅರ್ಥ ಇಲ್ಲ. ಇಲ್ಲ ಅಲ್ಲಿ ಇರೋದಕ್ಕೆ ಬೇರೆ ಇನ್ನೇನು ಚಾಯ್ಸೇ ಇಲ್ಲ, ನಾನು ಅಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ಅಂದಾಗ ಯು ಜಸ್ಟ್ ಹ್ಯಾವ್ ಟು ಟರ್ನ್ ಇನ್ವರ್ಡ್. ಅದೆಲ್ಲ ಎಲ್ಲಿ ಹರಿಯೋದಕ್ಕೆ ಬಿಡ್ತಾ ಇದ್ದೀರಾ ಅದನ್ನೆಲ್ಲ ಬ್ರಿಂಗ್ ಇಟ್ ಬ್ಯಾಕ್ ನಿಮ್ಮ ಹಾರ್ಟಿಗೆ. ಗಿವ್ ಇಟ್ ಟು ಯೋರ್ ಸೆಲ್ಫ್. ನಿಮ್ಮನ್ನು ನೀವು ನೋಡ್ಕೊಳ್ಳೋದು, ನಿಮ್ಮ ಈ ನಾಲೆಜ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಕಡೆ ನೀವು ಗಮನ ಕೊಡೋದು, ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಬಗ್ಗೆ ಗಮನ ಕೊಡೋದು. ಫರ್ಗೆಟ್ ಯಾರು ಏನು ಹೇಳ್ತಿದ್ದಾರೆ ಅಂತ. ದಿಸ್ ಈಸ್ ಯುವರ್ ಲೈಫ್ ಆ್ಯಂಡ್ ಯು ಆರ್ ದ ಮೇನ್ ಕ್ಯಾರೆಕ್ಟರ್ ಆ್ಯಂಡ್ ಯು ಆರ್ ಲೈಕ್ ಏಂಜಲಿಕ್, ಪ್ಯೂರ್ ಫಂಟಾಸ್ಟಿಕ್ ಸೋಲ್. ಸೊ ಡೋಂಟ್ ಎವರ್ ಅಂಡರ್ ಎಸ್ಟಿಮೇಟ್ ನಿಮ್ಮನ್ನು ಆ್ಯಂಡ್ ಡೋಂಟ್ ಎವರ್ ಗಿವ್ ಬೇರೆಯವರಿಗೆ ಆ ಪರ್ಮಿಷನನ್ನು, ನಿಮ್ಮ ಹಾರ್ಟನ್ನ ಶಟ್ ಮಾಡುವಂಥ ಕೆಪ್ಯಾಸಿಟಿನ ಬೇರೆಯವ್ರಿಗೆ ಕೊಡ್ದಿರಾ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಗ್ರೂಪ್ ನಂಬರ್ 1. ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು ತಾರಮ್ಮಾಯಿಂದ. ಹೋಪ್ಫುಲಿ ಇದು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಕೆಳಗಡೆ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಈ ರೀಡಿಂಗು ಅಂತ ಹೇಳಿ. ಫಾರ್ ಮೀ ಐ ಹ್ಯಾಡ್ ಗೂಸ್ ಬಂಪ್ಸ್ ಆ್ಯಂಡ್ ವೈಬ್ರೇಷನ್ ನನ್ನ ಬಾಡಿನಲ್ಲಿ ಈ ಮೆಸೇಜನ್ನು ಡೆಲಿವರ್ ಮಾಡಬೇಕಾದ್ರೆ, ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್. ಆಲ್ ರೈಟ್. ಸೊ ಯಾ, ನೆಕ್ಸ್ಟ್ ರೀಡಿಂಗಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಡ್ರೀಮ್ ಡಿಕೋಡ್ ಕೋರ್ಸ್ ಕೆಳಗಡೆ ಲಿಂಕ್ ಇರುತ್ತೆ. ಜಾಯಿನ್ ದ ಕೋರ್ಸ್. ಐ ವಿಲ್ ಸಿ ಯು March 29th. ಸೊ ಯಾ, take care and don't forget to comment or subscribe. Love you all. Take care. Bye bye. ನಂಬರ್ 2, ನೀವು ಈ ಗ್ರೀನ್ ಟೀ ಕ್ಯಾಂಡಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ತಾರಮ್ಮಾಯಿಂದ ಮೆಸೇಜಸ್ಸು. ಮೊದಲನೇದು, ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಐ ಡೋಂಟ್ ನೋ, ಪ್ಲೇಟ್ ಫುಲ್ಲು ಬಂದು ಓಕೆ, ದೇರ್ ಆರ್ 2 plates. 2 ಪ್ಲೇಟ್ ತೋರಿಸ್ತಾ ಇರೋದು. ಒಂದು ಪ್ಲೇಟಲ್ಲಿ ದೇರ್ ಆರ್ ಸ್ವೀಟ್ಸ್ ಆ್ಯಂಡ್ ಲಾಡ್ ಆಫ್ ಸ್ವೀಟ್ಸ್. ಓಕೆ, ಒಂದು ಪ್ಲೇಟ್ ಫುಲ್ಲು ಎಲ್ಲ ಥರ ವೆರೈಟಿ ಸ್ವೀಟ್ಸ್ ಇದೆ. 2ನೇ ಪ್ಲೇಟಲ್ಲಿ ಬಂದು ಎಲ್ಲ ಥರ ವೆರೈಟಿ ಆಗಿರುವಂಥ ವೆಜಿಟೇಬಲ್ಸ್ ಇದೆ, ಸೂಪ್ ಇದೆ, ಮತ್ತು ನಾಟ್ ಸೋ ವೆರಿ ಇಂಟ್ರೆಸ್ಟಿಂಗ್ ಫುಡ್. 1 ಪ್ಲೇಟ್ ಫುಲ್ಲು ವೆರಿ ಇಂಟ್ರೆಸ್ಟಿಂಗ್, ವೆರಿ ಸ್ವೀಟ್ ಆ್ಯಂಡ್ ಎಕ್ಸೈಟಿಂಗ್ ಫುಡ್. ಬಟ್ 2ನೇದು ಬಂದು ನಾಟ್ ಸೋ ವೆರಿ ಇಂಟ್ರೆಸ್ಟಿಂಗ್, ಬಟ್ ಇಟ್ ಈಸ್ ಅ ಹೆಲ್ದಿ ಆಪ್ಷನ್. ಬಟ್ ನಾವು ಅದೆರಡರ ಮಧ್ಯ ನಿಂತ್ಕೊಂಡು ಕೈ ಕಟ್ಕೊಂಡು ಎರಡೂ ನೋಡ್ತಾ ಇದ್ವಿ, ವಾಟ್ ಶುಡ್ ಐ ಡೂ ಅಂತ ಹೇಳಿ. ಸೊ ಆ ಒಂದು ಇಮೇಜನ್ನು ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಆ್ಯಂಡ್ ತಾರಮ್ಮ ಸ್ಪೆಸಿಫಿಕ್ ಆಗಿ. ಸೊ ಏನನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ ನಾವೆಲ್ಲ ನಿಂತ್ಕೊಂಡು ನೋಡ್ತಾ ಇರೋ ಥರ ಇದೆ ನಿಮ್ಮ ಹಿಂದೆ. ಏನನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ ಹೇಳಿ. ಸೊ ಯು ಹ್ಯಾವ್ ಓನ್ಲಿ 1 ಚಾಯ್ಸ್. ಇಲ್ಲ ಆ ಪ್ಲೇಟ್ ತೊಗೊಳ್ಬೇಕು, ಇಲ್ಲ ಈ ಪ್ಲೇಟ್ ತೊಗೊಳ್ಬೇಕು. ಸೊ ಏನು ಮಾಡ್ತೀರಾ ಇವಾಗ? ಏನನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ? ಹೆಲ್ದಿ, ಲಾಂಗ್ ಲಾಸ್ಟಿಂಗ್, ಡೀಪ್ ಆ ಬಾಡಿ ವೈಬ್ರೇಷನನ್ನು ರೇಸ್ ಮಾಡುವಂಥ ಒಂದು ಫುಡ್ಡನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವ, ಅಥವಾ ಈ ಕ್ಷಣಕ್ಕೆ ನಾವು ಅದನ್ನು ತಿಂದಾಗ ವಾವ್, ಇಟ್ ವಾಸ್ ಸೋ ಟೇಸ್ಟಿ, ಇಟ್ ವಾಸ್ ಸೋ ಡೆಲಿಷಿಯಸ್. ಸೊ ವಾಟ್ ಆರ್ ವಿ ಸೆಲೆಕ್ಟಿಂಗ್? ಏನನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ? ಇದು ಆ್ಯಕ್ಚುಲಾಗಿ ಡಯಟ್ ಎಕ್ಸಾಂಪಲ್ ಇರ್ಬೋದು, ಅಥವಾ ಜೀವನದಲ್ಲಿ ನಾವು ಏನನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅನ್ನೋವಂಥ ಎಕ್ಸಾಂಪಲ್ ಇರ್ಬೋದು. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ನಾವು ಕೆಲಸದ ವಿಚಾರದಲ್ಲಿ ಸೊ ಇವತ್ತಿಗೆ ನಮಗೆ ಅದು ದುಡ್ಡು ಕೊಡ್ತಾ ಇದೆ, ಹೆಂಗೋ ಒಂದು ಕಷ್ಟನೋ ಸುಖನೋ ಹೋಗ್ತೀವಿ ಅನ್ನೋವಂಥದ್ದು ಇರ್ಬೋದು. ದ ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್. ಈಗ ಸದ್ಯಕ್ಕಾದರೆ ಆಯಿತು, ಇವತ್ತಿಗೆ ಹೆಂಗೋ ನಡೆದ್ರೆ ಆಯಿತು, ಇವತ್ತಿಗೆ ಹೆಂಗೋ ಜೀವನ ಮಾಡಿದರೆ ಆಯಿತು ಅನ್ನೋದ್ರ ಬಗ್ಗೆ ನಾವು ಈ ಮಿನಿಟಲ್ಲಿ ಸಿಗೋವಂಥ ಗ್ರ್ಯಾಟಿಫಿಕೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವ, ಅಥವಾ ಲಾಂಗ್ ಟರ್ಮ್ ನನ್ನ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ, ನನ್ನ ಗ್ರೋತ್ಗೆ ಏನು ಬೇಕು ಅನ್ನೋದನ್ನು ನಾವು ಮಾಡ್ತಾ ಇದ್ದೀವ? ಆರ್ ವಿ ಲುಕಿಂಗ್ ಅಟ್ ಲಾಂಗ್ ಟರ್ಮ್ ಪ್ರೋಗ್ರೆಷನ್? ಫಾರ್ ಎಕ್ಸಾಂಪಲ್, ಈಗ ಇದನ್ನು ಮಾಡ್ತೀವಿ, ಇದು ಚೆನ್ನಾಗಿಲ್ಲ ಇನ್ನೊಂದು ಮಾಡ್ತೀವಿ, ಅದು ಚೆನ್ನಾಗಿಲ್ಲ ಇನ್ನೊಂದು ಜಂಪ್ ಮಾಡ್ತೀವಿ. ಸೊ ಇನ್ಸ್ಟೆಂಟ್ ಹೈಸ್, ಇನ್ಸ್ಟೆಂಟ್ ಸ್ಪೈಕ್ಸ್, ಈ ಕ್ಷಣಕ್ಕಾಯಿತು, ಇವಾಗಾಯಿತು, ಇದೆಂಗೂ ನಡೆಯುತ್ತೆ. ಸೊ ಆರ್ ವಿ ಚೇಸಿಂಗ್ ಹೈಸ್, ಆರ್ ಆರ್ ವಿ ಬಿಲ್ಡಿಂಗ್ ಸಮಥಿಂಗ್ ಲಾಂಗ್ ಆ್ಯಂಡ್ ಲಾಸ್ಟಿಂಗ್ ಆ್ಯಂಡ್
ಸ್ಟೇಬಲ್ ಆಗಿರುವಂಥದ್ದನ್ನು ಬಿಲ್ಡ್ ಮಾಡ್ತಾ ಇದ್ದೀವ, ರೈಟ್? ಸೊ ಅದು ನಮ್ಮ ಹೆಲ್ತ್ ಇಂಪ್ರೂವ್ಮೆಂಟೇ ಇರ್ಬೋದು. ಲೈಕ್ ಇವತ್ತಿನ ದಿನಕ್ಕೆ ಹೆಂಗೋ ಹೋಗ್ತಾ ಇದೆ, ಫುಲ್ಲು ಡ್ಯಾಮೇಜ್ ಆಗಿ ಇನ್ನು ಆಗೋದೇ ಇಲ್ಲ ಅನ್ನೋ ತನಕ ನೋಡ್ಕೊಳ್ಳೋಣ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವ, ಅಥವಾ ಆರ್ ವಿ ಪ್ಲಾನಿಂಗ್ ಲಾಂಗ್ ಟರ್ಮ್? ನಾನು ಇವತ್ತು ಎಕ್ಸಸೈಸ್ ಮಾಡಿದ್ರೆ, ಇವತ್ತು ನಾನು ಹೆಲ್ದಿಯಾಗಿ ತಿಂದರೆ ಲಾಂಗ್ ಟರ್ಮಲ್ಲಿ ಐ ವಿಲ್ ಬಿ ಹ್ಯಾಪಿ ಆ್ಯಂಡ್ ಐ ವಿಲ್ ಏಜ್ ನ್ಯಾಚುರಲ್ ಆಗಿ ಹೆಲ್ದಿಯಾಗಿ ಏಜ್ ಆಗ್ತೀನಿ. ಬಟ್ ಇವತ್ತೇನು ಬೇಕು ಸಿಕ್ಕಿದ್ದೆಲ್ಲ ತಿಂದ್ಬಿಡ್ತೀನಿ, ಬಟ್ ನಾಳೆ ಏನಾಗುತ್ತೆ ನೋಡ್ಕೊಳ್ಳೋಣ, ನಾಳೆ ಬದುಕಿರ್ತಾರೋ ಇಲ್ವೋ ನೋಡ್ಕೊಳ್ಳೋಣ, ಜೀವನ ಬಂದು ತುಂಬ ಫ್ಲೀಟಿಂಗು, ಲೈಫ್ ಇಸ್ ಶಾರ್ಟ್, ಇದೆಲ್ಲ ಬಂದು ಎಕ್ಸ್ಕ್ಯೂಸಸ್ಸು. ಬಿಕಾಸ್ ಫಸ್ಟ್ ಆಫ್ ಆಲ್ ವಿ ಆರ್ ನಾಟ್ ಬಿ ಲಿವಿಂಗ್ ಲಾಂಗ್ ಟರ್ಮಲ್ಲಿ. ಸೆಕೆಂಡ್ ಆಫ್ ಆಲ್ ನಮ್ಗೆ ಆ ಪೇಷನ್ಸ್ ಇಲ್ಲ ಲಾಂಗ್ ಟರ್ಮ್ಗೆ ಏನಾದರೂ ಮಾಡೋದಕ್ಕೆ. ನಮಗೆ ಇನ್ಸ್ಟೆಂಟಾಗಿ ಹೈಗಳು ಬೇಕು, ಇನ್ಸ್ಟೆಂಟಾಗಿ ಸ್ಪೈಸ್ಗಳು ಬೇಕು, ಇನ್ಸ್ಟಾಗ್ರಾಮ್ ಆಲ್ಗೊರಿದಮ್ ಥರ. ಸೊ ವಾಟ್ ಆರ್ ವಿ ಚೂಸಿಂಗ್? ಲೈಕ್ ಎಂಟೈರ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಪಕ್ಕ ತಾರಾಮ ಎಲ್ಲ ನಿಂತು ನಾವು ವೇಟ್ ಮಾಡ್ತಾ ಇರೋದು, ಏನನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಾ ಈ ನೆಕ್ಸ್ಟ್ ಅಧ್ಯಾಯದಲ್ಲಿ ನಿಮ್ಮ ಜೀವನದಲ್ಲಿ? ಬಿಕಾಸ್ ಯು ಆಲ್ರೆಡಿ ಎಕ್ಸ್ಪೀರಿಯನ್ಸ್. ಈ ಹೈಸ್ ಎಲ್ಲ ತುಂಬ ಕಾಲ ಇರೋದಿಲ್ಲ. ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ದ ಬೇಸಿಕ್ಸ್ ಅಂತ ಹೇಳಿ. ನಿಮ್ಮ ಲೈಫಲ್ಲಿ ಏನು ಇಂಪಾರ್ಟೆಂಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು ಅಟ್ ಸಮ್ ಪಾಯಿಂಟ್ ನಿಮ್ಮ ಲೈಫಲ್ಲಿ. ದಿಸ್ ಈಸ್ ದ ಪಾಯಿಂಟ್. ಆ ಕ್ರಾಸ್ ರೋಡ್ಸಲ್ಲಿದ್ದೀವಿ ನಾವು. ಕೆಲಸದ ವಿಚಾರದಲ್ಲಿ ಕ್ರಾಸ್ ರೋಡಲ್ಲಿರ್ಬೋದು, ಹೆಲ್ತ್ ವಿಚಾರದಲ್ಲಿ ಕ್ರಾಸ್ ರೋಡಲ್ಲಿರ್ಬೋದು, ಅಥವಾ ಲೈಫ್ ಇಂಪ್ರೂವ್ಮೆಂಟಲ್ಲಿ ಕ್ರಾಸ್ ರೋಡಲ್ಲಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಕ್ರಾಸ್ ರೋಡಲ್ಲಿರ್ಬೋದು. ಸೊ ಕ್ರಾಸ್ ರೋಡ್ ಅಂತ ಬಂದಾಗ 2 ಕಡೆ ಡಿವೇಟ್ ಆಗುತ್ತೆ, ಅಥವಾ 3 ಕಡೆ ಡಿವೇಟ್ ಆಗ್ಬೋದು ಆ ಪಾತು. ಸೊ ಯಾವ ಪಾತನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಎಂಟೈರ್ ಸ್ಪಿರಿಚುವಲ್ ಫ್ಯಾಮಿಲಿ ತಾರಮ್ಮ ನಾವೆಲ್ಲ ವೇಟ್ ಮಾಡ್ತಾ ಇರೋದು. ವಾಟ್ ವಿಲ್ ಯು ಚೂಸ್ ಮುಂದೆ? ಯಾಕೆಂದರೆ ಇದುವರೆಗೂ ನಮ್ಮ ಹತ್ರ ಡೇಟಾ ಇದೆ. ನಮ್ಮ ಲೈಫಲ್ಲಿ 30 ಇಯರ್ಸ್, 20 ಇಯರ್ಸ್, 40 ಇಯರ್ಸ್, 60 ಇಯರ್ಸ್ ಇದೆಲ್ಲ ನಾವು ಜೀವನ ಮಾಡಿದಾಗ ವಿ ಹ್ಯಾವ್ ಎನಫ್ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್, ಏನು ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ ಅಂತ. ಬಟ್ ತಿರ್ಗಾ ನಾವು ಅದೇ ಮಿಸ್ಟೇಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವ. ವಿ ನೋ ಆ ಶುಗರ್ ಸ್ಪೈಕ್ ಆದಾಗ ಹೆಲ್ತ್ಗೆ ಒಳ್ಳೇದಲ್ಲ, ಇನ್ಸುಲಿನ್ ಸ್ಪೈಕ್ ಆದಾಗ ಬೇಗ ಏಜ್ ಆಗುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಬಟ್ ವಿ ಸ್ಟಿಲ್ ಈಟ್ ಸ್ವೀಟ್ಸ್. ಶುಗರ್ ಈಸ್ ಒನ್ ಆಫ್ ದ ಹಾರಿಬಲ್ ಐಟಮ್ ನಮ್ಮ ಫುಡ್ಡಲ್ಲಿ. ಗೊತ್ತಿದ್ದು ವಿ ಇಂಜೆಕ್ಟ್ ಆ ಪಾಯ್ಸನ್, ಸ್ಲೋ ಪಾಯ್ಸನನ್ನು ನಮ್ಮ ಬಾಡಿಗೆ. ಸೊ ಇಟ್ ಈಸ್ ನಾಟ್ ದಟ್ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡಿ ಅಂತ ಹೇಳಿ. ಕ್ಯಾನ್ ವಿ ರೆಡ್ಯೂಸ್? ಕ್ಯಾನ್ ವಿ ಮಿನಿಮೈಸ್? Can we draw the line? Can we draw a boundary? ಲೈಕ್ ಫಾರ್ ಎಕ್ಸಾಂಪಲ್, ಈ ವ್ಯಕ್ತಿ ನಮಗೆ ಪದೇ 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 ಹರ್ಟ್ ಮಾಡಿದ್ದಾರೆ ಅಂತ ಗೊತ್ತು, ಬಟ್ ಆ ಬೌಂಡ್ರಿನ, ಆ ಲೈನನ್ನು ನಾವು ಡ್ರಾ ಮಾಡಿದ್ದೀವ, ಅಥವಾ ಆ ವ್ಯಕ್ತಿನ ಹರ್ಟ್ ಮಾಡೋದಕ್ಕೆ ಬಿಟ್ಟಿದ್ದೀವ. ತಿರ್ಗಾ ಫ್ರೀ ರೇನ್ ಕೊಟ್ಬಿಟ್ಟು ಯು ಕ್ಯಾನ್ ಹರ್ಟ್, ಹೆಂಗೆ ಬೇಕಾದರೂ ನೀವು ಮಾತಾಡ್ಕೊಳ್ಬೋದು, ಐ ಆಮ್ ಗೋಯಿಂಗ್ ಟು ಲಿಸನ್ ಅಂತ. ಆರ್ ವಿ ಡ್ರಾಯಿಂಗ್ ಬೌಂಡ್ರಿ? ಹಳೆ ಎಕ್ಸ್ಪೀರಿಯನ್ಸಸ್ಗಳನ್ನೆಲ್ಲ ತೊಗೊಂಡು ವಾಟ್ ಆರ್ ವಿ ಡೂಯಿಂಗ್ ಇವತ್ತಿನ ದಿನದಲ್ಲಿ ನಮ್ಮ ಲೈಫ್ ಇಂಪ್ರೂವ್ಮೆಂಟ್ಗೆ, ಅಥವಾ ನಮ್ಮ ಡೆವಲಪ್ಮೆಂಟ್ಗೆ, ನಮ್ಮ ಮೆಂಟಲ್ ಹೆಲ್ತಿಗೆ, ನಮ್ಮ ಫಿಸಿಕಲ್ ಹೆಲ್ತಿಗೆ, ನಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ಗೆ? ವೇರ್ ಆರ್ ವಿ ಡ್ರಾಯಿಂಗ್ ದ ಬೌಂಡ್ರಿ? ಯಾವ ಒಂದು ನಾವು ಆ ಕಂಫರ್ಟ್ ಝೋನಿಂದ ಆಚೆ ಬರ್ತಾ ಇದ್ದೀವಿ, ಅಥವಾ ಎಲ್ಲಿ ನಾವು ಲೈನನ್ನು ಡ್ರಾ ಮಾಡ್ತಾ ಇದ್ದೀವಿ? ದಿಸ್ ಈಸ್ ಲೈಕ್ 360 ಡಿಗ್ರಿ ಕ್ವೆಶನ್ ಇದು ನಿಮಗೆ. ಗ್ರೂಪ್ ನಂಬರ್ 2, ಲೈಕ್ ವಾಟ್ ಆರ್ ವಿ ಡೂಯಿಂಗ್? ಹೆಂಗೆ, ಹೌ ಆರ್ ವಿ ಅಪ್ರೋಚಿಂಗ್ ನಮ್ಮ ಜೀವನನ? ತಿರ್ಗಾ ಅದೇ ಮಿಸ್ಟೇಕ್ಸೇ ಮಾಡ್ತೀವ, ಅಥವಾ ಹೊಸ ಒಂದು ಚಾಯ್ಸ್ ಮಾಡ್ತೀವ, ಹೊಸ ಒಂದು ಡೈರೆಕ್ಷನನ್ನು ನಾವು ಟ್ರೈ ಮಾಡ್ತೀವ? ನಮ್ಮ ಹಾರ್ಟ್ ಏನು ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಕೇಳ್ತೀವ? ಬಿಕಾಸ್ ನಿಮ್ಮ ಹಾರ್ಟ್ ಬಂದು, ಅಥವಾ ನಿಮ್ಮ ಇಂಟ್ಯೂಷನ್ ಬಂದು, ಇಟ್ ಈಸ್ ಆಲ್ರೆಡಿ ಸ್ಪೀಕಿಂಗ್, ಏನೋ ಹೇಳ್ತಿದೆ ನಿಮಗೆ, ಅಥವಾ ಈ ಥರ ಮಾಡಬೇಕು, ಈ ಥರ ಇರಬೇಕು ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಇದೆ ನಿಮ್ಮ ಮೈಂಡಲ್ಲಿ. ಇಷ್ಟು ದಿನ ಇದು ವರ್ಕ್ ಆಗಿಲ್ಲ, ಇವಾಗಿಂದ ಇದನ್ನು ಬೇರೆ ರೀತಿ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಇಷ್ಟು ದಿನ ನನ್ನ ಬಾಡಿನ ನೆಗ್ಲೆಕ್ಟ್ ಮಾಡಿದ್ದೆ, ಇನ್ನೂ ಹೀಗೆ ನೆಗ್ಲೆಕ್ಟ್ ಮಾಡಿದರೆ ನನ್ನ ಬಾಡಿನ ಇದು ತುಂಬ ಕಾಲ ಇದು ನಡೆಯೋದಿಲ್ಲ, ಮೈ ಬಾಡಿ ವಿಲ್ ಬ್ರೇಕ್ ಅಂತ ಗೊತ್ತಿದೆ. ಬಟ್ ಇವತ್ತು ಒಂದು ದಿನ, ನಾಳೆ ಒಂದು ದಿನ, ಈ ವಾರ ಇನ್ನೇನು ಮಾರ್ಚ್ ಎಂಡ್ ಆಗೋಗ್ತಾ ಇದೆ, ಏಪ್ರಿಲ್ 1 ಸ್ಟಾರ್ಟ್ ಮಾಡ್ತೀನಿ ನನ್ನ ಹೆಲ್ತ್ ರೂಟೀನನ್ನು. ಅಥವಾ ಇವತ್ತು ನಡೆದ್ಬಿಡ್ಲಿ, ನಾಳೆ ನೋಡ್ಕೊಳ್ಳೋಣ, ಇವತ್ತು ಫೈಟ್ ಆಗಲಿಲ್ವಲ್ಲ, ಹೆಂಗೋ ನಡೀತಾ ಇದೆ ಅಲ್ಲ ಸಂಸಾರ, ಅಥವಾ ಹೆಂಗೋ ನಡೀತಾ ಇದೆ ಅಲ್ಲ ಈ ಫ್ರೆಂಡ್ಶಿಪ್ಪು. ಸೊ ನೆಕ್ಸ್ಟ್ ದೊಡ್ಡ ಟ್ರಿಗರ್ ಆದಾಗ, ನೆಕ್ಸ್ಟ್ ದೊಡ್ಡ ಆರ್ಗ್ಯುಮೆಂಟ್ ಆದಾಗ, ಲೈಫ್ ಆ್ಯಂಡ್ ಡೆತ್ ಸಿಚುವೇಶನ್ ಬಂದಾಗ ನೋಡ್ಕೊಳ್ಳೋಣ. ಸೊ ಏನು ಕಲ್ತಿದ್ದೀವಿ ನಮ್ಮ ಜೀವನದಲ್ಲಿ ಇದುವರೆಗೂ ನಾವು? ಲಾಸ್ಟ್ ಮಿನಿಟ್ಗೆ ವೇಟ್ ಮಾಡೋದು ಎಷ್ಟರ ಮಟ್ಟಿಗೆ ಇಂಟೆಲಿಜೆಂಟ್ ಮೂವ್ ಅದು. ಸೊ ದಿಸ್ ಈಸ್ ಅ ವೆರಿ 360 ಡಿಗ್ರಿ ಅಪ್ರೋಚ್ ನಿಮಗೆ ತಾರಮ್ಮ ಇವತ್ತಿನ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾ ಇರೋದು. ಇಟ್ ಈಸ್ ಲೈಕ್ ಮಿರರ್ನ ಹಿಡಿದ್ಬಿಟ್ಟು ನಮಗೆ ತೋರಿಸ್ತಾ ಇರೋದು. ಐ ನೋ ಈ ರೀಡಿಂಗ್ ಬಂದು ನಿಮಗೆ ಸ್ಪೆಸಿಫಿಕ್ ಆಗಿ ಗ್ರೂಪ್ ನಂಬರ್ 2 ಸ್ವಲ್ಪ ಟ್ರಿಗರಿಂಗ್ ಅಂತ ಅನಿಸ್ಬೋದು. ಈ ಥರ ಎಲ್ಲ ಪ್ರಶ್ನೆಯಾಗಿ ಕೇಳ್ತಿದ್ದಾರೆ ಅಂತ ಅನ್ನಿಸ್ಬೋದು. ಬಟ್ ಕೆಲವು ಸಲ ಗಾಡೆಸ್ ಆಗಲಿ, ನಮ್ಮ ಹೈಯರ್ ಪವರ್ಸ್ ಆಗಲಿ, ಯಾವಾಗಲೂ
ಸಾಫ್ಟಾಗಿ ಟೆಂಡರ್ ಆಗಿನೇ ಹೇಳೋದಕ್ಕಾಗೋದಿಲ್ಲ. ಕೆಲವೊಂದು ಸಲ ಏನು ಮಾಡಿದ್ರು ನಮ್ಗೆ ಅರ್ಥ ಆಗಲಿಲ್ಲ ಅಂತ ಅಂದರೆ ಸೀರಿಯಸ್ ಆಗಿ ಕುಳಿಸ್ಕೊಂಡು ಮಾತಾಡ್ತಾರೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲೀಸ್, ಎಸ್ಪೆಷಲಿ ತಾರಮ್ಮ ಅಥವಾ ಗಾಡೆಸ್ ಎನರ್ಜೀಸು. ಕೆಲವು ಸಲ ದೇ ಬಿಕಮ್ ವೆರಿ ವೆರಿ ಸ್ಟರ್ನ್. ಈ ಸ್ಯಾಟರ್ನ್ ಎನರ್ಜಿ ಥರ ಲೈಕ್ ಇನ್ನೆಷ್ಟು ಸಲ ಪೆಟ್ ಬೀಳಬೇಕು, ಇನ್ನೆಷ್ಟು ಸಲ ಹೆಲ್ತ್ ಕೆಡಬೇಕು, ಇನ್ನೆಷ್ಟು ಸಲ ಆ ವ್ಯಕ್ತಿ ನಮ್ಮನ್ನು ಮಿಸ್ಟ್ರೀಟ್ ಮಾಡಬೇಕು, ಇನ್ನೆಷ್ಟು ಸಲ ಅದೇ ಆರ್ಗ್ಯುಮೆಂಟ್ಗೆ ಹೋಗ್ಬೇಕು, ಇನ್ನೆಷ್ಟು ಸಲ ಅದೇ ಥರ ಡಿಸಪಾಯಿಂಟ್ಮೆಂಟ್ ಆಗಬೇಕು ಆ ಕೆಲಸದಲ್ಲಿ, ನಾವು ಆ ಕೆಲಸನ ಬಿಡ್ತೀವಿ ಅಥವಾ ಬದಲಾಯಿಸ್ತೀವಿ ಅಂತ ಅನ್ನೋದಕ್ಕೆ. ಇನ್ನೆಷ್ಟು ಸಲ ನಮ್ಮ ವ್ಯಾಲ್ಯೂ, ನಮ್ಮ ರೆಸ್ಪೆಕ್ಟನ್ನು ನಾವು ಕಳ್ಕೊಳ್ಬೇಕು, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ. ಹೌ ಮೆನಿ ಟೈಮ್ಸ್, ಏನಿವಾಗ ವಾಟ್ ಈಸ್ ಅವರ್ ನ್ಯೂ ಚಾಯ್ಸ್, ನಮ್ಮ ಹೊಸ ಚಾಯ್ಸ್ ಏನು, ನಮ್ಮ ಹೊಸ ಡೈರೆಕ್ಷನ್ ಏನು, ವಾಟ್ ಆರ್ ವಿ ಚೂಸಿಂಗ್, ಏನನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ನೆಕ್ಸ್ಟ್ ಪಾತಲ್ಲಿ, ನಮ್ಮ ನೆಕ್ಸ್ಟ್ ಲೈಕ್ ಜೀವನದಲ್ಲಿ, ನಮ್ಮ ನೆಕ್ಸ್ಟ್ ಅಧ್ಯಾಯದಲ್ಲಿ. ವಾಟ್ ಈಸ್ ಅವರ್ ನೆಕ್ಸ್ಟ್ ಚಾಯ್ಸ್? ಯಾಕೆಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ವಿಭಿನ್ನವಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಅದೇ ದಾರಿನಲ್ಲೇ ನಡೆದು ಐ ಡೋಂಟ್ ನೋ ಇದು ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿ, ಐ ಹ್ಯಾವ್ ಟು ಚೇಂಜ್ ದ ಲೇನ್, ಚೇಂಜ್ ದ ರೋಡ್, ಚೇಂಜ್ ಸಮಥಿಂಗ್ ಅಂತ ಗೊತ್ತು. ಬಟ್ ವಿ ಆರ್ ಸ್ಕೇರ್ಡ್. ಆ ಚೇಂಜ್ ಬಂದು ಯಾವ ಥರ ಒಂದು ಔಟ್ಕಮ್ ತರುತ್ತೆ ಅಂತ ಗೊತ್ತಿಲ್ಲ, ಆ ಚೇಂಜ್ ಬಂದು ಯಾವ ಥರ ಬದಲಾವಣೆ ತರುತ್ತೆ ನಮ್ಮ ಜೀವನದಲ್ಲಿ ಅಂತ ಗೊತ್ತಿಲ್ಲ. ಚೇಂಜ್ ಈಸ್ ಆಲ್ವೇಸ್ ಸ್ಕೇರಿ, ಬಟ್ ಚೇಂಜ್ ಈಸ್ ದ ಓನ್ಲಿ ಹೆಲ್ದಿ ಥಿಂಗ್ ನಮ್ಮ ಜೀವನದಲ್ಲಿ ಆಗೋದು. ಹೌದು ಅದು ಸ್ಕೇರಿ, ಹೌದು ಆ ಡೆಸಿಷನ್ ಮಾಡೋದು ಸ್ಕೇರಿ, ಹೌದು ಬೆಳಗ್ಗೆ 4 ಗಂಟೆಗೆ ಅಲಾರ್ಮ್ ಇಟ್ಕೊಂಡು ಎದ್ದೇಳೋದು ಇಟ್ ಈಸ್ ಸ್ಕೇರಿ, ಇಟ್ ಈಸ್ ಔಟ್ ಆಫ್ ಕಂಫರ್ಟ್ ಝೋನ್. ಹೌದು ನಿಮ್ಮ ಬಾಸ್ ಹತ್ರ ಹೋಗಿ ಸಾರಿ, ಎಷ್ಟು ಸಲ ನನ್ನ ಐಡಿಯಾಸ್ನ ರಿಜೆಕ್ಟ್ ಮಾಡ್ತೀರಾ, ಯು ಹ್ಯಾವ್ ಟು ಕನ್ಸಿಡರ್, ಇಲ್ಲಾಂದರೆ ಐ ಕೆನಾಟ್ ಕಂಟಿನ್ಯೂ. ಇದೇ ಥರ ಇನ್ಸಲ್ಟನ್ನು ಅಥವಾ ಇದೇ ಥರ ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ರೆ ಐ ಕೆನಾಟ್ ಕಂಟಿನ್ಯೂ ಜಾಬಲ್ಲಿ. ಅಥವಾ ಇನ್ನೂ ಸಾಫ್ಟಾಗಿ ಹೇಳ್ಬೋದು, ಇದು ಐ ಆಮ್ ಬಿಕಮಿಂಗ್ ವೆರಿ ಅಗ್ರೆಸಿವ್ ಇವಾಗ. ಬಟ್ ವಾಟ್ ಎವರ್ ಈಸ್ ಯುವರ್ ಸ್ಪೀಕಿಂಗ್ ಟೆಕ್ನಿಕ್, ಯಾವಾಗ ನಾವು ಅದನ್ನು ಓಪನ್ ಆಗಿ ಹೇಳ್ತೀವಿ, ನಾವು ಎಷ್ಟು ಸಲ ರಿಜೆಕ್ಟ್ ಆಗಬೇಕು, ನಾವು ನಮ್ಮನ್ನು ನಾವು ಟು ಸ್ಟ್ಯಾಂಡ್ ಅಪ್ ನಮಗೋಸ್ಕರ, ಟು ಸ್ಟ್ಯಾಂಡ್ ಅಪ್ ನಮ್ಮ ವಾಯ್ಸ್ಗೋಸ್ಕರ. ಸೊ ದಟ್ ಈಸ್ ವಾಟ್ ಇವತ್ತಿನ ರೀಡಿಂಗಲ್ಲಿ ತಾರಮ್ಮ ಹೇಳ್ತಾ ಇರೋದು. ಆ್ಯಂಡ್ ಆಲ್ಸೋ ಈಗ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಐ ಹ್ಯಾವ್ ಅ ಹ್ಯೂಜ್ ಪೇನ್ ಸಡನ್ನಾಗಿ ನನ್ನ ಕತ್ತಲ್ಲಿ, ಅಂದರೆ ಈ ಸ್ಪೈನಲ್ ಕಾರ್ಡು ಮತ್ತು ಆ ನೆಕ್ ಮಧ್ಯದಲ್ಲಿ ಅದೊಂದು ಸ್ಪಾಟ್ ಇರುತ್ತಲ್ಲ. ಸೊ ದಟ್ ಈಸ್ ವೇರ್ ಐ ಆಮ್ ಫೀಲಿಂಗ್ ಹೆವಿ ಸ್ಟಿಫ್ನೆಸ್. ನನ್ನ ಶೋಲ್ಡರ್ ಬಂದು ಫ್ರೀಸ್ ಆಗ್ತಾ ಇರೋ ಥರ, ಲೈಕ್ ಹೆವಿ ಬರ್ಡನನ್ನು ಕ್ಯಾರಿ ಮಾಡ್ತಾ ಇರೋ ಥರ. ಆ್ಯಂಡ್ ನನ್ನ ಕತ್ತನ್ನು ಲೆಫ್ಟ್ ರೈಟ್ ಮೂವ್ ಮಾಡಬೇಕಾದ್ರೆ ಐ ಆಮ್ ಫೀಲಿಂಗ್ ಲೈಕ್ ಹೆವಿನೆಸ್ ಆ್ಯಂಡ್ ಸ್ಟಿಫ್ನೆಸ್ ಸಡನ್ನಾಗಿ. ಐ ಡೋಂಟ್ ಹ್ಯಾವ್ ದಟ್ ಪ್ರಾಬ್ಲಮ್, ಇವಾಗ ಸಡನ್ನಾಗಿ ಅನ್ನಿಸ್ತಾ ಇರೋದು. ಸೊ ಮೇ ಬಿ ಯು ಆರ್ ಕ್ಯಾರಿಯಿಂಗ್ ಸಮ್ ಕೈಂಡ್ ಆಫ್ ಡಿಸಿಷನ್ ಮಾಡುವಂಥ ಒಂದು ಸ್ಟೇಜಿಗೆ ರೀಚ್ ಆಗಿದ್ದೀರಾ. ಬಟ್ ಯಾ, ವೀಲ್ ಆಫ್ ಫಾರ್ಚೂನ್, absolutely I rest my case. Group number 2, wheel of fortune, it is time to change. ಬದಲಾವಣೆಯ ಗಾಳಿ ಅಂತ ಹೇಳ್ತಾರಲ್ಲ, ಯು ಆರ್ ಇನ್ ದಟ್ a crossroad. ಇಟ್ ಇಸ್ ಟೈಮ್ ಟು ಚೇಂಜ್ ಸಮಥಿಂಗ್. ನಮ್ಮ ಲೈಫ್ ಸ್ಟೈಲು, ನಮ್ಮ ಹಾಬೀಸು, ಸಮಥಿಂಗ್ ಹ್ಯಾಸ್ ಟು ಚೇಂಜ್ ನಮ್ಮ ಲೈಫಲ್ಲಿ. ಇಂಪ್ರೂವ್ಮೆಂಟ್ನ ತರೋದಕ್ಕೆ, ಲೈಫನ್ನ ಆ ಪ್ಯಾಟರ್ನನ್ನ ಚೇಂಜ್ ಮಾಡೋದಕ್ಕೆ, ಶಿಫ್ಟ್ ಮಾಡೋದಕ್ಕೆ ವಿ ಹ್ಯಾವ್ ಸ್ಟ್ರೆಂತ್ ಕಾರ್ಡ್. ಲೈಕ್ ಯೂನಿವರ್ಸ್ ಬಂದು, ತಾರಮ್ಮ ಬಂದು ಹೇಳ್ತಾ ಇರೋದು, ಯು ಆರ್ ಸೋ ಸ್ಟ್ರಾಂಗ್ ಮೆಂಟಲಿ, ಎಮೋಷ್ನಲಿ, ಫಿಸಿಕಲಿ. ಬಟ್ ನಿಮ್ಮನ್ನು, ನಿಮ್ಮ ಟ್ಯಾಲೆಂಟನ್ನು, ಓವರಾಲ್ ಆಗಿ ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಬೋದು ನೀವು. ಬೇರೆಯವ್ರನ್ನ ಅಕಾಮಡೇಟ್ ಮಾಡೋದಕ್ಕೆ ಅಥವಾ ಲೈಕ್ ಆರ್ಗ್ಯುಮೆಂಟ್ಸನ್ನು ಅವಾಯ್ಡ್ ಮಾಡೋದಕ್ಕೆ. ಲೈಕ್ ವಿ ಆರ್ ಗುಡ್ ಗರ್ಲ್, ಗುಡ್ ಬಾಯ್ಸ್. ಮನೆಯಲ್ಲಿ ನಮಗೆ ಸಣ್ಣ ಮಕ್ಕಳಿದ್ದಾಗಿಂದನೂ ಹೇಳ್ಕೊಟ್ಟಿರ್ತಾರೆ, ಲೈಕ್ ನೀನು ಮಾತಾಡಿದ್ರೆ ಯು ಆರ್ ನಾಟ್ ಅ ಗುಡ್ ಬಾಯ್, ಯಾವತ್ತೂ ತಿರುಗಿಸಿ ಮಾತಾಡಬಾರ್ದು, ಯು ಆರ್ ನಾಟ್ ಅ ಗುಡ್ ಬಾಯ್ ಆರ್ ಗುಡ್ ಗರ್ಲ್. ಸೊ ದೆರ್ ಇಸ್ ಅ ಡೆಫಿನೇಷನ್ ಆಫ್ ಗುಡ್ ಬಾಯ್ ಆ್ಯಂಡ್ ಅ ಗುಡ್ ಗರ್ಲ್. ಸಣ್ಣ ವಯಸ್ಸಿಂದ ನಮ್ಮ ಫ್ಯಾಮಿಲಿನಲ್ಲಿ, ನಮ್ಮ ಪೇರೆಂಟ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಸೊಸೈಟಿ ಇರ್ಬೋದು, ದೆರ್ ಇಸ್ ಅ ಡೆಫಿನೇಷನ್ ಆಫ್ ಗುಡ್ ಗರ್ಲ್ ಆ್ಯಂಡ್ ಅ ಗುಡ್ ಬಾಯ್. ಸೈಲೆಂಟ್ ಆಗಿರೋರು, ತಿರುಗಿಸಿ ಮಾತಾಡದೇ ಇರೋರು, ಪ್ರಶ್ನೆಗಳನ್ನ ಕೇಳದೇ ಇರೋರು, ಅವ್ರಿಗೆ ಏನು ಬೇಕೋ ಅದನ್ನು ತೊಗೊಳ್ಳೋಕ್ಕಾಗದೇ ಇರೋರು, ದೇ ಆಲ್ ಆರ್ ಗುಡ್ ಗೈಸ್ ಆ್ಯಂಡ್ ಗುಡ್ ಗರ್ಲ್ಸ್. ಆ್ಯಂಡ್ ದಟ್ ಈಸ್ ಹೌ ಸೊಸೈಟಿ ನಮ್ಮನ್ನು ಬಿಲ್ಡ್ ಮಾಡಿರೋದು. ಸೊ ಹಾಗಾಗಿ ನಾವು ಎಲ್ಲನೂ ಸಪ್ರೆಸ್ ಮಾಡ್ತಾ ಹೋಗ್ತೀವಿ, ಎಲ್ಲನೂ ಸೈಲೆಂಟಾಗಿ ಅನುಭವಿಸ್ತಾ ಹೋಗ್ತೀವಿ. ಯಾಕೆಂದರೆ ಗುಡ್ ಗರ್ಲ್, ಗುಡ್ ಬಾಯ್ ಲೇಬಲ್ ಬಂದು ಇಟ್ ವಿಲ್, ಯು ವಿಲ್ ನೋ ಮೋರ್ ಬಿ ಗುಡ್ ಗೈ ಆ್ಯಂಡ್ ಗುಡ್ ಬಾಯ್ ಅಲ್ಲ. ನೀವು ಕೇಳಿದಾಗ, ಕಾನ್ಫಿಡೆಂಟಾಗಿ ಮುಂದೆ ಹೋದಾಗ, ನಿಮ್ಮ ವಾಯ್ಸನ್ನು ರೇಸ್ ಮಾಡ್ದಿರ ಇದ್ದಾಗ, ಐ ಆಮ್ ನಾಟ್ ಟೆಲ್ಲಿಂಗ್ ಡಿಸ್ರೆಸ್ಪೆಕ್ಟ್ಫುಲ್ ಈ ಸಿಚುವೇಷನಲ್ಲಿ, ಬಟ್ ನಿಮ್ಮದೇ ಆದಂಥ ಫ್ರೀ ವಿಲ್ ಇರುತ್ತೆ. ನೀವು ಎಲ್ಲರ ಥರನೂ ನೀವು ಇರಬೇಕಾಗಿದ್ದರೆ ನಿಮ್ಗೆ ಸಪ್ರೇಟ್ ಬಾಡಿ, ಸಪ್ರೇಟ್ ಸೋಲ್ ಅವಶ್ಯಕತೆ ಇರಲಿಲ್ಲ. ನೀವು ಬರೋ ಅವಶ್ಯಕತೆಯೂ ಇರಲಿಲ್ಲ ಭೂಮಿ ಮೇಲೆ. ನೀವು ಅವ್ರ ಥರ, ಇವ್ರ ಥರ, ಇನ್ನೊಬ್ರ ಥರ, ಫ್ಯಾಮಿಲಿ ಥರ, ನಿಮ್ಮ ಅಂಕಲ್ ಆಂಟಿ ಥರ, ನಿಮ್ಮ ಪೇರೆಂಟ್ಸ್ ಥರ ನೀವು ಇರಬೇಕಾಗಿದ್ದರೆ ನಿಮ್ಗೆ ಸಪ್ರೇಟ್ ಸೋಲ್, ಸಪ್ರೇಟ್ ಬಾಡಿ, ಸಪ್ರೇಟ್ ಐಡೆಂಟಿಟಿ, ಸಪ್ರೇಟ್ ನೇಮ್, ಸಪ್ರೇಟ್ ಐಡಿಯಾ, ಸಪ್ರೇಟ್ ಒಪಿನಿಯನ್ಸ್, ಇದು ಯಾವುದೂ ಕೊಡೋ ಅವಶ್ಯಕತೆ ಇರಲಿಲ್ಲ ದೇವರು. ಸೊ ಯು ಹ್ಯಾವ್ ಕಮ್ ನಿಮ್ಮ ಐಡೆಂಟಿಟಿನ ನೀವು ಕ್ಲೇಮ್ ಮಾಡೋದಕ್ಕೆ. ಸೊ ದೇರ್ ಇಸ್ ನೋ ಗುಡ್ ಗರ್ಲ್, ಗುಡ್ ಬಾಯ್ ಲೈಫ್ ಟೈಮಲ್ಲಿ. ಇಟ್ ಈಸ್ ಅಬೌಟ್ ಏನು, ಹೂ ಆರ್ ಯು, ನಿಮ್ಮ ಬಿಲೀಫ್ಸ್ ಏನು, ನಿಮ್ಮ ಐಡಿಯಾಸ್ ಏನು, ನಿಮಗೆ
ನಿಮಗೆ ಏನು ಮುಖ್ಯ. ಸೊ ದೇರ್ ಆರ್ 2 ಮೆಸೇಜಸ್ ಇಂಪಾರ್ಟೆಂಟ್ ಆಗಿ ಬರ್ತಾ ಇರೋದು. ಇಟ್ ಈಸ್ ಟೈಮ್ ಟು ಚೇಂಜ್, ಇಟ್ ಈಸ್ ಟೈಮ್ ಟು ಬಿಲೀವ್. ಗುಡ್ ಗರ್ಲ್ ಗುಡ್ ಬಾಯ್ ಲೇಬಲ್ಸ್ನೆಲ್ಲ ತೆಗೆದು ಹಾಕಿದಾಗ ಹೂ ಆರ್ ಯು ಆ್ಯಕ್ಚುಲಾಗಿ ನಿಮಗೆ ಮಾತಾಡೋ ಅವಕಾಶ ಮಾಡಿಕೊಟ್ಟಾಗ ಏನು ಹೇಳ್ತಿದ್ರಿ ನೀವು ಆ ಸಿಚುವೇಷನಲ್ಲಿ. ಸೊ ಆಸ್ಕ್ ಯುವರ್ ಸೆಲ್ಫ್, ನನಗೆ ನಾನು ರಿಯಲ್ ಆಗಿದ್ದೀನ, ನನಗೆ ನಾನು ಆನೆಸ್ಟ್ ಆಗಿದ್ದೀನ, ಅಥವಾ ನನಗೆ ನಾನು ಸುಳ್ಳು ಹೇಳ್ಕೊಳ್ತಾ ಇದ್ದೀನ, ಯಾ ಐ ಆಮ್ ಓಕೆ ಅಂತ ಹೇಳಿ, ಪರವಾಗಿಲ್ಲ ಅಂತ ಹೇಳಿ. ಸೊ ಎಷ್ಟರ ಮಟ್ಟಿಗೆ ನಮಗೆ ನಾವು ಸುಳ್ಳು ಹೇಳ್ಕೊಳ್ತೀವಿ, ಬಿಕಾಸ್ ನಮಗೆ ನಾವು ನಿಜ ಒಪ್ಕೊಳ್ಳೋದು ನಮಗೆ ಕಷ್ಟ. ಯಾಕೆಂದರೆ ವಿ ಹ್ಯಾವ್ ಬಿನ್ ಟೋಲ್ಡ್ ಸಣ್ಣ ವಯಸ್ಸಿಂದ ಒಳ್ಳೆಯವರು ಅಂದರೆ ಈ ಥರ, ಗುಡ್ ಗರ್ಲ್ಸ್ ಗುಡ್ ಬಾಯ್ಸ್ ಅಂದರೆ ಈ ಥರ. ದ್ಯಾಟ್ ಈಸ್ ನಾಟ್ ಟ್ರೂ. ಗ್ರೂಪ್ ನಂಬರ್ 2, ಏಕೆಂದರೆ ನಾವು ರೆಬೆಲ್ ಆಗಿಬಿಟ್ರೆ ಅವ್ರಿಗೆ ಆನ್ಸರ್ ಮಾಡೋದು ಕಷ್ಟ ಅಲ್ಲ ಆ ಸಣ್ಣ ವಯಸ್ಸಲ್ಲಿ ಸಣ್ಣ ಮಕ್ಳು ಕೇಳೋ ಪ್ರಶ್ನೆಗಳಿಗೆಲ್ಲ. ಬಟ್ ಇವತ್ತಿನ ಜನ್ರೇಷನ್ನ ನೋಡಿ, ದೇರ್ ಇಸ್ ನೋ ಗುಡ್ ಗರ್ಲ್ ಗುಡ್ ಬಾಯ್. ಬಾಯಿಗೆ ಬಂದಿದ್ದು ಕೇಳ್ತಾ ಇರ್ತಾರೆ, ಬಾಯಿಗೆ ಬಂದಿದ್ದು ಮಾಡ್ತಾ ಇರ್ತಾರೆ. ಸೊ ದ ಎಂಟೈರ್ ಡೈನಮಿಕ್ ಶಿಫ್ಟ್ ಆಗ್ತಾ ಇರೋದು ಇವಾಗ. ಜೆನ್ ಝಿ ಎರ ಬಂದಾಗ, ಜೆನ್ ಆಲ್ಫಾ, ಜೆನ್ ವಾಟ್ ಎವರ್ ಈಗ ಬರ್ತಾ ಇರೋದು, ದೇ ಆರ್ ವೆರಿ 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 ಬೋಲ್ಡ್. ಪ್ರಾಬ್ಲಮ್ಸ್ ಬಂದು ಮಿಲೇನಿಯಲ್ಸ್ದು. ಯಾಕೆಂದರೆ ಆ ವಯಸ್ಸಿನಲ್ಲಿ ದೊಡ್ಡವರಿಗೆ ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಎಕ್ಸ್ಪ್ಯಾನ್ಸಿವ್ ಮೈಂಡ್ಸೆಟ್ ಇಲ್ದಾಗ ಸೈಲೆನ್ಸ್ ಮಾಡಿಬಿಡೋದು ಇಟ್ ವಾಸ್ ಅ ಬೆಟರ್ ಟ್ರಿಕ್ ಅವಾಗ. ಸೊ ಗುಡ್ ಗರ್ಲ್ ಗುಡ್ ಬಾಯ್ ಸೈಲೆಂಟಲ್ಲಿ ಕೂತಿರಬೇಕು, ಮಾತಾಡಬಾರ್ದು ಇದ್ರ ಮಧ್ಯ. ಸೊ ದಿಸ್ ಇಸ್ ದ ಮೊಮೆಂಟ್. ಅದನ್ನು ಆ ಲೇಬಲ್ಸ್ನೆಲ್ಲ ಸ್ಟ್ರಿಪ್ ಮಾಡಿ ಟು ಅಂಡರ್ಸ್ಟ್ಯಾಂಡ್ ನೀವು ಯಾರು ಅಂತ ಹೇಳಿ, ಆ್ಯಂಡ್ ಟು ಲೈಕ್ ಬಿಲೀವ್, ನಿಮ್ಮನ್ನು ನೀವು ಬಿಲೀವ್ ಮಾಡೋದಕ್ಕೆ. ನೀವು ಬಂದಿರೋದು ಇಲ್ಲಿ ನಿಮ್ಮ ಸೋಲ್ ಎಕ್ಸ್ಪ್ರೆಷನ್ಗೆ, ನಿಮ್ಮ ಆತ್ಮ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅಂದ್ಕೊಂಡಿದೆ, ಏನನ್ನು ಮಾಡಬೇಕಂತ ಅಂದ್ಕೊಂಡು ಬಂದಿದ್ದೀರಾ, ಆ ಒಂದು ದಾರಿನ ನೀವು ಕ್ಲೇಮ್ ಮಾಡೋದು, ಅಥವಾ ಆ ದಾರಿನಲ್ಲಿ ನಡೆಯುವಂಥ ಒಂದು ಬೋಲ್ಡ್ ಸ್ಟೆಪ್ಸ್ ತೊಗೊಳ್ಳೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಗ್ರೂಪ್ ನಂಬರ್ 2, ಲೈಕ್ ತಾರಮ್ಮ ಹೇಳ್ತಾ ಇರೋದು, ಲೈಕ್ ಜಸ್ಟ್ ಬಿ ಬೋಲ್ಡ್ ಆ್ಯಂಡ್ ಕರೇಜಿಯಸ್ ಆ್ಯಂಡ್ ರಿಯಲಿಸ್ಟಿಕ್ ನಿಮ್ಮ ಜೊತೆ ನೀವು. ಅದಾದಮೇಲೆ ಪ್ರಪಂಚಕ್ಕೆ ತೋರಿಸೋಣ ನಾವು ನಮ್ಮ ರಿಯಲ್ ಪರ್ಸ್ನಾಲಿಟಿನ. ಬಟ್ ಯು ಬಿ ಆನೆಸ್ಟ್ ನಿಮ್ಮ ಜೊತೆ ನೀವು. ಆ್ಯಂಡ್ ಡೆಫಿನೆಟಾಗಿ ಚೇಂಜಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಇದೇ ರೀತಿ ಹೋಗೋಕ್ಕಾಗಲ್ಲ. ಇಂಟ್ಯೂಷನಲ್ಲಿ ಸೋಲ್ ಲೆವೆಲಲ್ಲಿ ನಿಮ್ಮ ಗಟ್ ಫೀಲಿಂಗಲ್ಲಿ ಸಮಥಿಂಗ್ ಹ್ಯಾಸ್ ಟು ಚೇಂಜ್. ಏನೋ ಒಂದು ಬದಲಾವಣೆ ಮಾಡಬೇಕು, ಅಥವಾ ಹೊಸ ದಾರಿನಲ್ಲಿ ನಡಿಬೇಕು, ಅಥವಾ ಹೊಸ ಒಂದು ಅಪ್ರೋಚ್ ತರಬೇಕು ಈ ಜೀವನಕ್ಕೆ ಅಂತ ಹೇಳಿ ಯು ಆಲ್ರೆಡಿ ನೋ. ಆ್ಯಂಡ್ ಡೂ ವಾಟ್ ಈಸ್ ರೈಟ್ ಅಂತ ಹೇಳ್ತಾ ಇರೋದು. ಈ ಲೈಫ್ ಟೈಮಲ್ಲಿ ಯು ಆರ್ ಹಿಯರ್ ಟು ಫ್ರೀ ನಿಮ್ಮನ್ನು ನೀವು. ಫೈನಾನ್ಷಿಯಲ್ ಫ್ರೀಡಮ್, ಎಮೋಷ್ನಲ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡುವಂಥ ಫ್ರೀಡಮು. ನಿಮ್ಮ ಮೇನ್ ಲೈಫ್ ಲೆಸನ್ನೇ ಬಂದು ಈ ಟೈಮಲ್ಲಿ ಟು ಫ್ರೀ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಫ್ರೀ ಮಾಡುವಂಥದ್ದು. ಹರ್ಮಿಟ್ ಕಾರ್ಡ್ ಬಂದು ಹೇಳ್ತಾ ಇರೋದು ಲೈಕ್ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋವಂಥ ಕೆಪಾಸಿಟಿ. ಬಟ್ ನಮ್ಮನ್ನು ತಡೀತಾ ಇರೋದು ಈ ಡೆವಿಲ್ ಎನರ್ಜಿ. ಸೊಸೈಟಿ ಇರ್ಬೋದು, ನಮ್ಮೊಳಗಡೆ ಇರುವಂಥ ಸಬ್ಕಾನ್ಷಿಯಸ್ ಕಂಡೀಷ್ನಿಂಗ್ ಇರ್ಬೋದು, ಇದೇ ಥರನೇ ಇರಬೇಕು, ಇದೇ ರೀತಿ ಹೋಗಬೇಕು ಅನ್ನೋವಂಥ ಒಂದು ಬ್ಲೂ ಪ್ರಿಂಟ್ ಹಾಕ್ಕೊಟ್ಟಿರುವಂಥ ಐಡಿಯಾ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ನಮ್ಮನ್ನು ಸ್ಟಾಪ್ ಮಾಡ್ತಾ ಇರೋದು. ದಿಸ್ ಈಸ್ ದ ಮೂಮೆಂಟ್ ಅದನ್ನು ಬ್ರೇಕ್ ಮಾಡೋದಕ್ಕೆ, ನಿಮ್ಮನ್ನು ನೀವು ಕ್ಲೇಮ್ ಮಾಡೋದಕ್ಕೆ, ನಿಮ್ಮ ಟ್ರೂತ್, ನಿಮ್ಮ ಆನೆಸ್ಟಿನಲ್ಲಿ ನೀವು ನಡೆಯೋದಕ್ಕೆ, ಆ್ಯಂಡ್ ಆ ಕಂಫರ್ಟ್ ಝೋನಿಂದ ಆಚೆ ಬರೋದಕ್ಕೆ. ಮಾಡಬೇಕಾಗಿರೋ ಬದಲಾವಣೆಗಳೆಲ್ಲ ಭಯ ಆದರೂ ಪರವಾಗಿಲ್ಲ, ಲೈಕ್ ಅನ್ಕಂಫರ್ಟಬಲ್ ಆಗಾದರೂ ಪರವಾಗಿಲ್ಲ, ಜಸ್ಟ್ ಡೂ ಇಟ್. ಗ್ರೂಪ್ ನಂಬರ್ 2, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮತ್ತು ತಾರಮ್ಮ ಹೇಳ್ತಾ ಇರೋದು, ದಿಸ್ ಈಸ್ ಯೋರ್ ಮೊಮೆಂಟ್ ಟು ಶೈನ್ ಸೋ ಬ್ರೈಟ್. ಜನರು ಕನ್ಫ್ಯೂಸ್ ಆಗಬೇಕು, ಲೈಕ್ ಹೆಂಗಾಯ್ತು ಇದು, ಹೆಂಗೆ ಬದಲಾದ್ರು ಇವರು, ಹೆಂಗಿದೆಲ್ಲ ಮಾಡೋಕ್ಕಾಯ್ತು ಅಂತ ಹೇಳಿ. ಅನ್ಅಪಾಲಜೆಟಿಕ್ ಆಗಿ ಬಿ ಹೂ ಯು ಆರ್. ಗ್ರೂಪ್ ನಂಬರ್ 2. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್ ನಿಮಗೆ. ದರ್ ಇಸ್ ಲಾಡ್ ಆಫ್ ಆಪರ್ಚುನಿಟಿ. ಐ ಥಿಂಕ್ ದರ್ ಇಸ್ ಸಮ್ ಆಪರ್ಚುನಿಟಿ ನಿಮಗೆ ಬರ್ತಾ ಇರೋದು, ಬಟ್ ಯು ಹ್ಯಾವ್ ಟು ಬಿ ಬೋಲ್ಡ್ ಆ್ಯಂಡ್ ಕಾನ್ಫಿಡೆಂಟ್. ಅದು ನಿಮಗೆ ಆ ಅರ್ಹತೆ ಇದೆ ಅದನ್ನು ರಿಸೀವ್ ಮಾಡೋದಕ್ಕೆ, ಆ ದಾರಿನಲ್ಲಿ ನಡೆಯೋದಕ್ಕೆ ಅನ್ನೋದು ನಂಬಿಕೆ ನಿಮಗೆ ಬರಬೇಕಾಗಿರೋದ್ರಿಂದ ಇವಾಗ ತಾರಮ್ಮ ನಿಮಗೆ ಇಷ್ಟೊಂದು ಹೈಪ್ ಮಾಡಿದ್ದು, ಸ್ವಲ್ಪ ಸೀರಿಯಸ್ ಕ್ವೆಶನ್ಸ್ ಕೇಳಿ ಸೀರಿಯಸ್ ಆಗಿ ಮಾತಾಡಿದ್ದು. ಬಿಕಾಸ್ ವಿ ಲವ್ ಯು ಸೋ ಮಚ್. ನಿಮ್ಮ ಗ್ರೋತು, ನಿಮ್ಮ ಸಕ್ಸಸ್ಸು, ನಿಮ್ಮ ಹ್ಯಾಪಿನೆಸ್ಸು, ನಿಮ್ಮ ಪೀಸು ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ. ರೈಟ್. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ಗ್ರೂಪ್ ನಂಬರ್ 2 ಹೋಪ್ಫುಲಿ ನಿಮ್ಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಡ್ರೀಮ್ ಡಿಕೋಡ್ ಕೋರ್ಸ್ಗೆ ಎನ್ರೋಲ್ ಆಗೋದನ್ನ ಮರಿಬೇಡಿ. ಕೆಳಗಡೆ ಲಿಂಕ್ ಇರುತ್ತೆ. ನಿಮ್ಮ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.